ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಜನವರಿ 2025 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ಅಶ್ವಿನಿ ನಕ್ಷತ್ರ, ಸಿದ್ಧಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಇನ್ನು ಕಂಟಕ ಮುಹೂರ್ತ, ತೊಂದರೆ ಮುಹೂರ್ತ, ಮೃತ್ಯು ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ಮಧ್ಯಾಹ್ನ 12:03 ಮಧ್ಯಾಹ್ನ 12:49 ಹಾಗೆಯೇ ಸಂಜೆ 4:37 ಸಂಜೆ 5:22 ಇರತಕ್ಕಂಥ ಈ ಒಂದು ಸಮಯ ಕಂಟಕದ ಮುಹೂರ್ತ, ತೊಂದರೆಯ ಮುಹೂರ್ತ. ಏನಾದ್ರೂ ಮನಸ್ಸನ್ನ ವಿಕಾರಕ್ಕೆ ಎಳೆಯುತ್ತೆ ನೋಡಿ. ಕುಜ ನೀಚ, ಚಂದ್ರನ ಮನೇಲಿ ಇದ್ದಾನೆ. ತಮಾಷೆ ಏನ್ ಗೊತ್ತಾ? ಶನಿಯ ಸಾರದಲ್ಲಿದ್ದಾನೆ. ಹುಳಿ ಅವನು ಆಯುಸ್ಸುಕಾರಕನ ರೂಪದಲ್ಲೇ, ಬಟ್ ಕುಜ ಭಯ ಪಡಿಸೋತರ, ಶಕ್ತಿ ವಿಹೀನ. ಆ ಚಂದ್ರನ ಹಾಲಿಗೆ ಹುಳಿ ಬಿದ್ದಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹಾಲಲ್ಲಿ ಬೆಲ್ಲ ಅಲ್ಲ ಅಲ್ಲಿರೋದು. ಕುಜ ಬಂದು ಬೆಲ್ಲಕಾರಕ, ಜೇನುಕಾರಕ, ಸಿಹಿಕಾರಕ, ರಕ್ತಕಾರಕ. ಶನಿ ಬಂದು ವಯಸ್ಸಾದ ಕಾರಕ, ಶಕ್ತಿ ಇಲ್ಲದ ಕಾರಕ, ರಕ್ತದಲ್ಲಿ ಬಲ ಇರಲ್ಲ. ಅದಕ್ಕೆ ವಯಸ್ಸಾದ್ಮೇಲೆ ನೋಡ್ಕೊಳ್ಳೋಣ ಕಣ ನಿನ್ನ ಅಂತೂ ನೋಡು. ಸೊ ವಯಸ್ಸಾದ್ಮೇಲೆ ಇಲ್ಲದ ಕಾಯಿಲೆಗಳು, ಆಡದ ಆಟ ಇಲ್ಲ, ಇನ್ನೊಂದಿಲ್ಲ ಅಂತ ಹೇಳ್ತೀವಲ್ಲ, ವಯಸ್ಸಾದಾಗ ನಾನಾ ಕಾಯಿಲೆಗಳು ಕೆಲವ್ರಿಗೆ ಸುತ್ತ ಹಾಕೊಳ್ಳುತ್ತೆ. ಏನೋ ಮಾಡ್ಕೊಂಡು ಕೇರ್ಲೆಸ್ ಮಾಡ್ಕೊಂಡು ಕೇಳಲ್ಲ, ಮೊಂಡಗ್ ಬೀಳೋದು. ಅಲ್ಲಿ ಕುಜ ಕುಳಿತಿರತಕ್ಕಂಥದ್ದು ಶನಿಯ ಸಾರದಲ್ಲಿರೋದ್ರಿಂದ ಯೌವನಾವಸ್ಥೆಯಲ್ಲೇ ವೃದ್ಧಾಸ್ತ್ಯ. ಸೊ ಅದಕ್ಕೆ ಬಂಜತನ, ಪುರುಷ ಬಂಜತನ ಬಂದ್ಬಿಟ್ಟಿದೆ. ಗಂಡಸರಿಗೆ ಬಂಜತನ. ಕುಜ ನೀಚನಾಗಿ ಶನಿಯ ಸಾರದಲ್ಲಿರೋದನ್ನ ನೋಡೋಕ್ ಮಾತ್ರ ನಾವು ಹವಾಯಿ, ಒಳಗಡೆ ವೀಕ್ ಡಮಾಲು. ಗಂಡಸರಲ್ಲೇ ಕೌಂಟಿಂಗ್ ಇಲ್ಲ. ಮೊನ್ನೆ ಒಂದು ಜಾತಕದಲ್ಲಿ ನೋಡ್ತೇನೆ, ಓಕೆ ನಿಮ್ಮ ಯಜಮಾನರಿಗೆ ಚೆಕ್ ಮಾಡಿಸಿದ್ಯೇನಮ್ಮ ಕೌಂಟಿಂಗು, ಅದ್ರಲ್ಲಿ ಸ್ವಲ್ಪ ಸಮಸ್ಯೆ ಇದೆಯಲ್ಲ ಅಂದ್ರೆ, ತಾಯಿಗೆ ಅರ್ಥ ಆಗ್ಬಾರ್ದು ಅಂತ ಪುಟ್ಟ ಜೀವ ಇಂಗ್ಲಿಷಲ್ಲಿ ಮಾತಾಡ್ತಿದೆ. ಶಿ ಡಸಂಟ್ ವಾಂಟ್ ಟು ಟೇಕ್ ಇಟ್ ಅಪ್ ದಿಸ್, ಬಟ್ ದಿಸ್ ಇಸ್ ದಿ ಫ್ಯಾಕ್ಟ್, ಇಸ್ ಕೌಂಟಿಂಗ್ ಇಸ್ ಪ್ರಾಬ್ಲಮ್. ಡಿಡ್ ಯು ಟುಕ್ ಹಿಮ್? ತಗೊಂಡೋಗಿ ಬೇರೆ ಮೆಡಿಸನ್ನು ಇನ್ನೊಂದು ಅಂದ್ರೆ, ಇಲ್ಲ ಗುರುಜಿ ಅದು ಸ್ವಲ್ಪ ಕಷ್ಟ, ಅವ್ರು ಒಪ್ಪಲ್ಲ, ಬರೋಲ್ಲ, ಇನ್ನೊಂದು ಪಾಪು ಇಲ್ಲ ಅಂತ ಬಂದಿದೆ ತಾಯಿ ಜೀವ. ಪುರುಷರಲ್ಲಿಯೇ ಬಂಜೆತನ ಜಾಸ್ತಿ ಆಗ್ತಿದೆ, ಹೆಚ್ಚಾಗ್ತಿದೆ. ನೋಡೋಕೆ ಕುಜ ಬಲಾಢ್ಯವಾಗಿ ಇದ್ರೂ ಅವನು ಹೋಗಿ ಚಂದ್ರನ ಮನೆಯಲ್ಲಿ ತಟಸ್ಥ ಆಗಿ ಶನಿ ರೂಪದಲ್ಲಿರೋದನ್ನ ಮೇಲಕ್ಕೆ ಚೆನ್ನಾಗಿ ಕಾಣಿಸ್ತಿದೀವಿ. ಬೆಲ್ಲ ಬಂದು ಶಕ್ತಿವರ್ಧಕ. ಅದಕ್ಕೆ ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಬೆಲ್ಲದ ಕಾಫಿ ಕುಡಿಯೋರು. ಈಗ ನೋಡಿ, ಕುಡಿತೀರಾ? ಕುಡೀರಿ ಬೆಲ್ಲದ ಕಾಫಿ, ವಾಮಾಗಿಡುತ್ತೆ. ಬೇವು ಬೆಲ್ಲ ತಿನ್ಸೋದೇನು ಗೊತ್ತಾ? ವಾಮಾಗಿಡೋಕೆ, ಇರೋ ಕಫ ಎಲ್ಲ ತೆಗಿಯೋಕೆ. ಚಳಿಗಾಲದ ಕಫ ಎಲ್ಲೇನು ಕಟ್ಕೊಂಡಿತ್ತು ಆ ಬೇವು ಬೆಲ್ಲ ಸೇರಿಸಿ ಯುಗಾದಿ ಹಬ್ಬಕ್ಕೆ, ಚೈತ್ರ ಮಾಸಕ್ಕೆ ಆ ಮಾವಿನಕಾಯಿಯ ಹೂವು, ಗಿಡದ ಹೂವು ಹಾಕಿ ಆ ಒಂದು ತೊಕ್ಕನ್ನ ರೆಡಿ ಮಾಡ್ತಾರೆ ತಿನ್ಸೋಕೆ. ಇವೆಲ್ಲ ನಮ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ ನೋಡಿ ಯುಗಾದಿಗೆ. ಸ್ಕಿನ್ ಎಲ್ಲ ಇದಾಗುತ್ತೆ, ತಂಪಾಗ್ಲಿ, ಸ್ಕಿನ್ ಪಳಪಳ ಆಗ್ಲಿ. ಯಾರಿಗ್ ನೋಡಿದ್ರು ಲೋಷನ್ಸ್ ಹಚ್ಕೊಳ್ಳೋ ಭಾವ ಆಗ್ಬಿಟ್ಟಿದೆ ಇವತ್ತು. ಕಾರಣ ಇದೆಲ್ಲ ಬಿಟ್ಬಿಟ್ಟಿದ್ದೇವೆ ಪದ್ಧತಿಗಳು. ಸೊ ಒಂದ್ ಸ್ವಲ್ಪ ಊಟದಲ್ಲಿ ಬೆಲ್ಲ ಸೇವಿಸಿ ವಾಮಾಗಿರ್ತೀರಿ. ಈ ಒಂದು ಆತಂಕಗಳು, ಗಾಬರಿಗಳು, ಆಲೋಚನೆಗಳು ಅದನ್ನ ಬಿಡಿ. ಕುಜ ಅಲ್ಲಿರೋದು ನಿಜವೇ, ಶಕ್ತಿ ವಿಹೀನದಲ್ಲಿ ಇದ್ದಾನೆ ನಿಜವೇ. ಆದ್ರೆ ಶನಿ ಸಾರ ಆಯುಷ್ಕಾರಕನ ಭಾವದಲ್ಲಿದ್ದಾನೆ, ಕೆಮ್ಮುತ್ತ. ಮಕ್ಕಳ ಕಡೆ ತುಂಬಾ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಗುರು ವಕ್ರ, ಮಕ್ಕಳ ಮೇಲೆ ಪ್ರಭಾವ. ಶನಿ ಯಾರ ಸಾರದಲ್ಲಿದ್ದಾನೆ ನೋಡಿ? ಗುರು ಸಾರದಲ್ಲಿ. ಪೂರ್ವಭಾದ್ರ ನಕ್ಷತ್ರ ಸಾರದಲ್ಲಿದ್ದಾನೆ ಮಕ್ಕಳೇ. ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತಾನೆ. ಹುಟ್ಟಿದ ಮಕ್ಕಳು, IVF ಮಕ್ಕಳು, ಟ್ರೀಟ್ಮೆಂಟ್ ಮಕ್ಕಳು. ಈಗಿನ ಮಕ್ಕಳಿಗೆ ಎಲ್ಲಿದೆ ಶಕ್ತಿ ಹೇಳಿ? ಬೇರೆ ಬೇರೆ ಮೆಡಿಸಿನ್ಗಳೆಲ್ಲ ತಿನ್ಸಿ ತುಂಬಿಸಿ. ಅದಕ್ಕೆ ಹಾಲೇ ಕುಡಿಬೇಡಿ ಅಂತಾನು ಹೇಳ್ತಾರೆ ದೊಡ್ಡವ್ರು, ತುಂಬಾ ತಿಳಿದವ್ರು. ಈಗ
ಹಾಲು ಯಾಕೆ ಕುಡಿಬೇಡ ಅಂತಾರೆ ಗೊತ್ತಿಲ್ಲ, ನ್ಯಾಚುರಲ್ ಆಗಿ ಅಲ್ಲಿ ಕೋರ್ಸ್ ನಡೆದು ಮಕ್ಕಳೇ ಆಗ್ತಿಲ್ಲ ಅಲ್ಲಿ ಹಸುಗಳಿಗೆ. ಇಂಜೆಕ್ಷನ್, ಬೇರೆ ಬೇರೆ ಮೆಡಿಸಿನ್ಸು ಪ್ರೂವ್ ಆಗಿದೆ, ಶಕ್ತಿ ಇಲ್ಲ ಅಷ್ಟೇ. ಹಾಲು ಕುಡಿತಿದ್ವಿ, ಹಾಲಲ್ಲಿ ಇರಬೇಕಾದಂತ ಪ್ರೋಟೀನ್ಸು ಆ ಮಟ್ಟದಲ್ಲಿ ಇಲ್ಲ, ಎಲ್ಲ ತೆಗೆದು ಬಿಟ್ಟಿದ್ದಾರೆ ಅಷ್ಟೇ, ಇನ್ನೇನು ಅಲ್ಲ. ನ್ಯಾಚುರಲ್ ಆಗಿ ಬರೋದಕ್ಕೂ ಕೃತಕವಾಗಿ ಮಾಡ್ಲಿಕ್ಕೂ, ಪ್ರಕೃತಿ ದತ್ತವಾಗಿ ಬರಲಿಕ್ಕೂ ಕೃತಕವಾಗಿ ಮಾಡ್ಲಿಕ್ಕೂ ವ್ಯತ್ಯಾಸವಿದೆ ಅಷ್ಟೇ ಮಕ್ಕಳೇ. ಅದರಿಂದ ಶನಿ ಗುರುಸಾರದಲ್ಲಿದ್ದು ಗುರು ವಕ್ರ, ಮಕ್ಕಳು ಎಳೆ ಮಕ್ಕಳ ಮೇಲೆ ಆರೋಗ್ಯ ಪ್ರಭಾವ. ಅದರಿಂದ ಇಂಥ ಸಂದರ್ಭಗಳಲ್ಲಿ ನಾವು ಮಕ್ಕಳ ಹೆಸರಿನಲ್ಲಿ ಆಯ್ತು ಅಂದ್ರೆ ರಾಮರ ಗುಡಿ ಹತ್ರ ಇದೆ, ದಕ್ಷಿಣಾಮೂರ್ತಿ ಗುಡಿ ಹತ್ರ ಇದೆ, ದತ್ತಾತ್ರೇಯರ ಗುಡಿ ಹತ್ರ ಇದೆ, ಶಿವಾಲಯ ಗುಡಿ ಹತ್ರ ಇದೆ. ಮಕ್ಕಳ ಹೆಸರಿನಲ್ಲಿ ಒಂದು ಸಂಕಲ್ಪ, ಪುನರ್ವಸು ನಕ್ಷತ್ರದ ದಿನ, ಏಕಾದಶಿ ದಿನ ಬೊಗಸೆ ಕಡಲೆಕಾಳು ಕೊಡಿ, ಮಕ್ಕಳ ಹೆಸರಿನಲ್ಲಿ ಕಡಲೆಕಾಳು ಬೆಲ್ಲ ಒಂದು ಸಂಕಲ್ಪ ಮಾಡ್ಕೊಂಡು ಕೊಡ್ತಾ ಬನ್ನಿ. ಅವತ್ತೇ ಕೊಡ್ಬೇಕಾ, ಬೇರೆ ದಿನ ಕೊಡಬಾರ್ದು, ಕೊಡ್ಬೋದು, ತೊಂದರೆ ಏನಿಲ್ಲ. ಆ ರೀತಿ ಮಾಡ್ಕೊಳ್ಳಿ. ವಾಮಾಗಿಡಿ ಮಕ್ಕಳನ್ನ ತಗೊಂಡು. ನಮ್ಗೆ ಈಗ ಏನಾಗ್ಬಿಟ್ಟಿದೆ, ಈಗಿನ ಜನರೇಷನ್ ಒಂದು ಹುಚ್ಚುತನ. ಮಕ್ಕಳನ್ನ ಕರ್ಕೊಂಡು, ಎಳೆ ಮಕ್ಕಳನ್ನ ಕರ್ಕೊಂಡು ಎಲ್ಲಂದ್ರೆ ಅಲ್ಲಿ ಹೋಗೋದು. ಮಕ್ಕಳಲ್ಲಿ ದೈವಿಕ ಅಂಶ ಇರುತ್ತೆ, ದೇವತೆಗಳು ತುಂಬಿರ್ತವೆ. ಆ ಆಕರ್ಷಣೆ ಮಕ್ಕಳು ಪುಟ್ಟ ಪುಟ್ಟದಾಗಿ ಮುದ್ದಾಗಿ. ಪ್ರಕೃತಿ ಇರೋ ಈ ವಿಕೋಪ ನೋಡಿ, ಬೇಗ ಇನ್ಫೆಕ್ಷನ್ಗಳಾಗ್ತವೆ, ದಿಷ್ಟಿ ಸ್ವಲ್ಪ ಆಗುತ್ತೆ. ಗುರು ವಕ್ರ ಇರೋದ್ರಿಂದ ಇನ್ಫೆಕ್ಷನ್, ಗಾಬರಿ ಪಡೋದು. ಯಾವ ಮಗುಗೂ ಏನೂ ಆಗೋಲ್ಲ. ಯಾಕೆಂದರೆ ಶನಿ ಗುರುಸಾರದಲ್ಲಿ ಆಯುಷ್ಯಕಾರಕ, ಜೀವಕಾರಕ ಗುರು. ನೆನ್ಪಿಟ್ಕೊಳ್ಳಿ, ವಕ್ರ. ಅಯ್ಯೋಯ್ಯೋ ನಮ್ಮ ಮಕ್ಕಳಿಗೆ ಏನೋ ಆಗ್ಬಿಡುತ್ತೇನೋ, ನಮ್ಗೆ ಇನ್ನೊಂದು ಆಗುತ್ತೇನೋ ಅನ್ನತಕ್ಕಂಥ ಆತಂಕಗಳನ್ನ ತುಂಬಿಸ್ತಾನೆ. ಅವೆಲ್ಲದಕ್ಕೂ ಆಲೋಚನೆ ಪಡಬೇಡಿ, ಯೋಚನೆ ಮಾಡಬೇಡಿ. ಒಂದು 48 ದಿನ ಪುಟ್ಟದಾಗಿ, ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಊಟ, ಉಪಹಾರ ಹಾಗೂ ಆ ಮುಷ್ಟಿ, ವಜ್ರಮುಷ್ಟಿ ಪ್ರಯೋಗ, ಹಾಗೂ ವಿಶೇಷವಾಗಿ ಈ ಲಿಂಗ ಮುದ್ರ, ಇದನ್ನ ಹಾಕೊಂಡು ಈ ತರ ಕುಳಿತುಕೊಳ್ತಕ್ಕಂಥ ಅಭ್ಯಾಸ, ಇದನ್ನ ಮಾಡಿ ತುಂಬಾ ಹೆಲ್ತಿಯಾಗಿರ್ತೀರಿ ಅಂತ ಹೇಳ್ತಾ, ಆಸೆ ಪಟ್ಟಿದ್ದೇ ತಪ್ಪಾದ ಮೇಲೆ ಇನ್ನೊಬ್ಬರನ್ನು ನಿಂದಿಸಿ ಪ್ರಯೋಜನವೇನು? ದುರ್ಯೋಧನನಿಗೆ ಈ ಮಾತನ್ನ ಕರ್ಣ ಹೇಳೋದು. ಇಂದ್ರಪ್ರಸ್ಥಕ್ಕೆ ಬರ್ತಾರೆ. ಆ ಪಾಂಡವರ ಒಂದು ಆ ರಾಜ್ಯ ಹೇಗ್ ನಡೆಸ್ತಿದ್ದಾರೆ, ಪಾಳ್ಭೂಮಿ ಇಂದ್ರಪ್ರಸ್ಥ. ಅದನ್ನ ಸುಮ್ಮನೆ ಕೊಡ್ತಾರೆ, ಅದನ್ನ ನೋಡ್ಬೇಕು ಇವರು. ಎಂತ ಮಹಾನಗರವನ್ನ ಕಟ್ಟಿಬಿಡ್ತಾರೆ ಅಂದ್ರೆ, ಆವತ್ತಿನ ಕಾಲಕ್ಕೆ ಧರ್ಮರಾಯ ಮಹಾಶ್ರೀಮಂತ, ನೆನಪಿಟ್ಟುಕೊಳ್ಳಿ. ತುಂಬು ದೊಡ್ಡ ಶ್ರೀಮಂತ. ಇಂದ್ರನೇ ಎಷ್ಟು ದನಕನಕಾದಿಗಳನ್ನ ಕೊಟ್ಟು ಕಳಿಸಿರ್ತಾನೆ. ನೆನಪಿಟ್ಕೊಳ್ಳಿ, ಇಲ್ಲಿಂದ ನಕುಲ ಶ್ರೀಲಂಕೆಗೆ ಹೋಗಿ ವಿಭೀಷಣ ಬರ್ತಾನೆ, ನೆನಪಿಟ್ಟುಕೊಳ್ಳಿ. ನಾನು ಯಾರಿಗೂ ತಲೆಬಾಗಲ್ಲ ಅಂತಾನೆ. ಆವತ್ತಿನ ಕಾಲಕ್ಕೆ ವಿಭೀಷಣ ಇದ್ದ, ಇವತ್ತು ಇದ್ದ ಸಪ್ತ ಚಿರಂಜೀವಿಗಳಲ್ಲಿ ವಿಭೀಷಣ ಒಬ್ಬ. ಆವತ್ತಿನ ಕಾಲದ ಕೃಪಾಚಾರ್ಯರು ಈಗಲೂ ಇದ್ದಾರೆ ಅನ್ನತಕ್ಕಂಥದ್ದು. ಮೇರು ಪರ್ವತದಲ್ಲಿ, ಇಲ್ಲ ಕೈಲಾಸ ಪರ್ವತದಲ್ಲಿ ಪರಶುರಾಮರು, ಕೃಪಾಚಾರ್ಯರು, ಅಶ್ವತ್ಥಾಮ, ಇವರೆಲ್ಲ ಸಪ್ತ ಚಿರಂಜೀವಿಗಳಲ್ಲಿ ಇವರೆಲ್ಲರೂ ಒಬ್ರು ಧ್ಯಾನಾಸಕ್ತರಾಗಿದ್ದಾರೆ ಅಂತಕ್ಕಂಥದ್ದು. ಅವ್ರು ಎಲ್ಲೋ ಸೂಕ್ಷ್ಮ ರೂಪದಲ್ಲಿದ್ದಾರೆ ಅಂತಕ್ಕಂಥದ್ದು. ಅಂತ ವಿಭೀಷಣ ದ್ವಾಪರಾಯುಗಕ್ಕೆ ಬರ್ತಾನೆ. ಬಂದು ನಮಸ್ಕಾರ, ಓಕೆ, ಬಟ್ ಸೀರೆ ಬಗ್ಗಿಸಿ ಅದೆಲ್ಲ ಮಾಡೋದಿಲ್ಲ ಅಂತ. ಕೃಷ್ಣರೇ ತಲೆ ಬಗ್ಗಿಸಿದ ಮೇಲೆ ವಿಭೀಷಣ ತಲೆ ಬಗ್ಗಿಸ್ತಾನೆ. ರಾಕ್ಷಸರ ದೊರೆ, ನೆನಪಿಟ್ಕೊಳ್ಳಿ, ಅವನು ರಾವಣಾಸುರನ ತಮ್ಮನೇ ಇರಬಹುದು. ಆ ಕಾಲಕ್ಕೆ ರಾಕ್ಷಸರುಗಳು ಅಲ್ಪ ಸ್ವಲ್ಪ ಉಳ್ಕೊಂಡಿದ್ರು. ಅವುಗಳಲ್ಲಿ ನರಕಾಸುರ ಒಬ್ಬ, ಜರಾಸಂಧ ಒಂದು ರಾಕ್ಷಸರ ವಂಶ, ಘಟೋದ್ಗಜ ರಾಕ್ಷಸರ ವಂಶ, ಇಡುಂಬಾಸುರ ರಾಕ್ಷಸರ ವಂಶ, ಬಾರ್ಬರೀಕ ರಾಕ್ಷಸರ ವಂಶ. ಉಳ್ಕೊಂಡಿದ್ರು, ಸುಮ್ಮನೆ ಅನ್ಕೋಬೇಡಿ. ಅದ್ರಲ್ಲಿ ತುಂಬಾ ಗಟ್ಟಿ ಅನ್ನೋದು ವಿಭೀಷಣ. ಅವನನ್ನ ಸಾಮಾನ್ಯವಾಗಿ ಹೊಡಿಲಿಕ್ಕೆ ಆಗೋಲ್ಲ ಮಕ್ಕಳೇ. ವಿಷ್ಣುವಿನ ಅಭಯ ಹಸ್ತವೇ ಇದೆ, ಭಗವಂತನ ಅಭಯ ಹಸ್ತವೇ ಇದೆ.
ಸಾಮಾನ್ಯದ್ದಲ್ಲ. ಅಂತ ಒಂದು ಧರ್ಮರಾಯನ ಆ ಒಂದು ಐಶ್ವರ್ಯವ ವೈಭೋಗವನ್ನ ನೋಡ್ಲಿಕ್ಕೆ ಬಂದಂತವ ಅಲ್ಲೆಲ್ಲೋ ಒಂದು ಎಡವಟ್ಟಾಗೋಗುತ್ತೆ. ಬಿದ್ದೋಗಿ ಖುದ್ದು ಕುಳಿತಿದ್ರೆ ಕರ್ಣ ಹೇಳ್ತಾನೆ, ದೊರೆ ಗೆಳೆಯ, ಆಸೆ ಪಟ್ಟಿದ್ದೇ ತಪ್ಪಾದ ಮೇಲೆ ಇನ್ನೊಬ್ಬರನ್ನ ನಿಂದಿಸಿ ಪ್ರಯೋಜನವೇನು? ಇದ್ರ ಒಂದು ಪ್ರಶ್ನೆ ಬರೆದಿಟ್ಕೊಳ್ಳಿ ಮಕ್ಕಳೇ. ಇದು ಜೀವನ ಪರ್ಯಂತ ನಿಮಗೆ ನೆನಪಿಡಬೇಕಾದಂತ ವಾಕ್ಯ. ಹುಡುಕಿ ತಗೊಬಂದು ಕೊಡ್ತಿದ್ದೇನೆ. ಅವ್ ತುಂಬಾ ಜನ ಮಾಡೋದಿದೆ. ಒಂದು ಹುಡುಗಿ ಮೇಲೆ ಆಸೆ, ಬೇಜಾರು ಮಾಡ್ಕೋಬೇಡಿ. ವಯಸ್ಸು ಬಂದಾಗ ಅಲ್ಲೊಂದು ಪ್ರೀತಿಸಿದ್ದೇ ತಪ್ಪು, ಆಸೆ ಪಟ್ಟಿದ್ದೇ ತಪ್ಪು. ನಿಂದಿಸಿ ಏನ್ ಪ್ರಯೋಜನ? ಆ ಹುಡುಗಿ ನನ್ನ ಪ್ರೀತಿಸ್ಲಿಲ್ಲ, ಅವ್ರ ಮನೆಯವ್ರು ಕೊಡ್ಲಿಲ್ಲ, ಅವ್ರ ಕುಟುಂಬ ಒಪ್ಲಿಲ್ಲ, ಅವ್ರ ಜಾತಿ ಒಪ್ಲಿಲ್ಲ, ಅವ್ರ ಧರ್ಮ ಒಪ್ಲಿಲ್ಲ, ಅವ್ರ ವ್ಯವಸ್ಥೆ ಒಪ್ಲಿಲ್ಲ. ಆಸೆ ಪಟ್ಟಿದ್ದೇ ತಪ್ಪು. ನಿಂದಿಸೋದು ಯಾಕೆ? ಆ ಹುಡುಗಿ ಸರಿ ಇಲ್ಲ, ಅವ್ರ ಮನೆಯವ್ರು ಸರಿ ಇಲ್ಲ, CM ಪೋಸ್ಟ್ ನನಗೆ ಕೊಡ್ಲಿಲ್ಲ, ಕಷ್ಟಪಟ್ಟಿದ್ ನಾನ್ ಗೊತ್ತಾ? ಆಸೆ ಪಟ್ಟಿದ್ದೇ ತಪ್ಪು. ನಿನ್ನ ಕರ್ತವ್ಯ ನೀನ್ ಮಾಡ್ತಾ ಹೋಗು, ಬರುತ್ತೋ ಬಿಡುತ್ತೋ ಭಗವಂತನ ಅನುಸಂಧಾನಕ್ಕೆ ಬಿಡು ಅಂತ. ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಆಸೆ ಪಟ್ಟಿದ್ದೇ ತಪ್ಪಾದ ಮೇಲೆ ಇನ್ನೊಬ್ಬರನ್ನ ನಿಂದಿಸಿ ಪ್ರಯೋಜನವೇನು? ಕರ್ಣ ಹೇಳೋದು. ನೋಡ್ಬೇಕು ಅಂತ ಆಸೆ ಪಟ್ಕೊಂಡು ಬಂದಿಯಲ್ಲ, ಬಿದ್ದ ಮೇಲೆ ಅವರು ನನ್ಗೆ ಇದು ಮಾಡ್ಬಿಟ್ರು, ಅದು ಮಾಡ್ಬಿಟ್ರು, ಅವಮಾನ ಅದೆಲ್ಲ ತಪ್ಪು. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಇಷ್ಟು ಅಂತ ಕೊಟ್ಟಿರ್ತಾನೆ. ಕೊರಗುವುದು ಯಾಕೆ? ನಮ್ಮ ಯೋಗ್ಯತೆ ಅಷ್ಟೇ ಅಪ್ಪ. ಇಲ್ಲಪ್ಪ, ಪಡ್ಕೊಂಡು ಬರ್ಲಿಲ್ಲಪ್ಪ. ನನ್ನ ಜೀವಮಾನದಲ್ಲಿ ನಾನು ತುಂಬಾ ಇಷ್ಟಪಡದ ಎರಡೂ ವ್ಯಕ್ತಿ ನನ್ನಮ್ಮನೆ. ಇವತ್ತು ಹೇಳ್ತೀನಿ ನೋಡಿ. ನಾನು ಜೀವಮಾನದಲ್ಲಿ ತುಂಬಾ ಪ್ರೀತಿಸಿದ ವ್ಯಕ್ತಿ ನನ್ನವ್ವನೇ. ತುಂಬಾ ಒಂಥರ ವಿಚಲಿತ ಆಗ್ತಿದ್ದು ನಮ್ಮ ತಾಯಿ ವಿಚಾರದಲ್ಲಿ. ಎಲ್ಲೋ ಇದ್ದವ್ನು ಹೇಳ್ಕೊಂಡ್ ಬಂದ್ಬಿಟ್ರು, ಇದು ಯಾವ್ದೋ ಗಂಟ ಹಾಕ್ಬಿಟ್ರು ಈಗ್ಲೂ ಕೊರಗ್ತಾನೆ. ನನ್ನದಲ್ಲದ ಪ್ರಪಂಚ ಇದು, ನನ್ನದಲ್ಲದ ಲೋಕ, ನನ್ನದಲ್ಲದ ಸ್ಥಾನ ನನಗ ಬೇಕಿಲ್ಲ. ಹಾಗಾಗಿ ಕೊರಗ್ತಾನೆ. ನಾನು ಎಲ್ಲೋ ಯಾವುದರ ಮೋಹವೂ ಪಾಶವೂ ಏನೂ ಇಲ್ಲದೆ ಎಲ್ಲೋ ಒಂಥರ ನಿರಾಕಾರವಾಗಿ ನಿರ್ವಿಕಾರವಾಗಿ, ಏನು ವಿಕಾರವೂ ಇಲ್ಲ, ಆಕಾರವೂ ಇಲ್ಲ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಯಾರೂ ಬೇಕಿಲ್ಲ, ಎಂಥದ್ದು ಬೇಕಿಲ್ಲ ಅಂತಿದ್ದವನನ್ನ ಆಸೆಗಳ ಮೂಟೆಯೋ ಆ ಗಮ್ಯವೋ ಕರ್ಕೊಂಡ್ ಬಂತು. ಅಮ್ಮನ ಮೂಲಕ ಕರ್ಕೊಂಡ್ ಬಂತು. ಪಾಪ ತಾಯಿ ಜೀವ ಮಗ ಕಣ್ ಮುಂದ್ಗಡೆ ಇರ್ಲಿ ಅಂತ ಯಾವ ತಾಯಿ ತನ್ನ ದೂರ ಇರ್ಲಿ ಅಂತ ಬಯಸುತ್ತೆ, ಮಕ್ಕಳ ಕಣ್ ಮುಂದ್ಗಡೆ ಇರ್ಲಿ ಅಂತ ಬಯಸುತ್ತೆ. ಅದಾಗಿ ಗಂಟುಗಳು, ಬಂಧಗಳು, ಅನುಬಂಧಗಳು, ಜವಾಬ್ದಾರಿಗಳು, ನಿಮ್ ಮುಂದ್ಗಡೆ ಸೇವೆಗಳು ಈ ತರ ಬಂದು ನಿಂತ್ಕೊಬಿಡ್ತು ಅಷ್ಟೇ. ಇನ್ನೇನು ಅವ್ರನ್ನ ಯಾಕಂದ್ರೆ ಆದ್ರೂ ಕೊರಗ್ತಿರ್ತಾನೆ ಒಂದೊಂದ್ ಸಮಯ. ಅಮ್ಮ ಹಿಂಗ್ ಮಾಡ್ಬಿಡ್ತು, ನನ್ನ ಪಾಡಿಗೆ ಇದೆಲ್ಲ ಬೇಕಿತ್ತ, ಇದೆಲ್ಲ ಸಂಕಟ ಕಾಟ. ನಾನೇನೋ ಹೇಳಿದ್ರೆ ಇವ್ರೇನೋ ನನ್ನ ಮುಖ ಹಿಂಗ್ ನೋಡ್ತಾರೆ, ಒಡ ಹುಟ್ಟಿದವರು, ನನ್ ತಪ್ಪಾಗಿ ಕಾಣಿಸ್ತಾನೆ, ಎಲ್ಲೋ ಸಂಕಟ. ಅವರು ಬದುಕ್ತಿಲ್ಲ, ಬದುಕಿಸ್ಲಿಕ್ಕೆ ಏನೋ ಒಂದ್ ದಾರಿ ಹೇಳಿದ್ರೆ ಕೇಳಲ್ಲ, ನೀವು ಕೇಳಲ್ಲ, ನಾನು ಒಡ ಹುಟ್ಟಿದವ್ರು ನೀವು. ಏನೋ ಗುರುಗಳು ಹಿಂಗ್ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೋತೀರ, ಮಾಡೋಲ್ಲ. ಧೈರ್ಯ ಹೇಳ್ತೀನಿ, ಸಮಾಧಾನ ಹೇಳ್ತೀನಿ, ಕೇಳಲ್ಲ. ಇದೆ ಆಸೆ ಪಟ್ಟಿದ್ದೇ ತಪ್ಪು. ನಿಂದಿಸಿ ತಪ್ಪೇನು? ಪ್ರಯೋಜನವೇನು? ನನ್ನ ಅಮ್ಮನ ನಂದು ಏನ್ ಪ್ರಯೋಜನ ಹೇಳಿ? ಅಮ್ಮನ ಮೇಲೆ ಆಸೆ ಪಟ್ಟಿದ್ ತಪ್ಪೆ, ಪ್ರೀತಿ ಮಾಡಿದ್ ತಪ್ಪೆ, ಮಾಡ್ತಾಳ್ ಬಿಡು, ಅಮ್ಮನ ಮುಂದ್ಗಡೆ ಇದ್ರೆ ಆಯ್ತು ಬಿಡು ಅಂತ. ನನಗೇನ್ ಗೊತ್ತು ಒಂದ್ರ ಮೇಲೆ ಒಂದು ಗಂಟುಗಳು ಈ ತರ ಕಟ್ಟಾಕೊಳ್ಳುತ್ತೆ ಅಂತ. ಈ ತರ ಆಗೋಯ್ತು, ಆ ತರ ಇಲ್ಲ. ಕರ್ಣ ಅವತ್ತೇ ಹೇಳ್ತಾನೆ, ನಾವು ಇವತ್ತು ಅದೇ ಆಗ್ತಿರೋದು. ಲೋಕದ ಅತಿ ದೊಡ್ಡ ಸಮಸ್ಯೆಗೆ ಕಾರಣವೇನು ಗೊತ್ತಾ? ನಾವು ಆಸೆ ಪಟ್ಟಿದ್ದೇ ಮನಸ್ಸಿನಲ್ಲಿ ತಪ್ಪು. ಅದು ನಂದೇ, ನನಗೇ ಇರ್ಬೇಕು, ನನಗೇ ಸಿಗಬೇಕು, ನಾನೇ ನಂಬರ್ 1 ಆಗಿರ್ಬೇಕು. ಒಂದು ವೇದಿಕೆನಲ್ಲಿ ಯಾರೋ ಹೇಳ್ತಾರೆ, ಅಮಿತಾಬ್ ಬಚ್ಚನ್ ಇರ್ತಾರೆ, ಶಾರುಖ್ ಖಾನ್ ಇರ್ತಾರೆ. ಶಾರುಖ್ ಖಾನ್ ಕಾಣಿ, ಬಾಲಿವುಡ್ ನ ಬಾದ್ಶಾ ಆಗ್ಬಿಟ್ಟಿದ್ದೀರಾ ನೀವು. ಆದ್ರೆ ಏನೇ ಇದ್ರು ಆ ಶಹನ್ ಶಾ ನೋಡಿ ಅಲ್ಲಿ ಕೂತಿದ್ದಾರೆ ಅಂತ. ಅದಕ್ಕೆ ಏನ್ ಹೇಳ್ತಾನೆ ಗೊತ್ತಾ? ಕಬ್ ಬನುಂಗ ಶಹನ್ ಶಾ, ಉಸ್ಕೆ ಬರಾಬರ್ ಅಂತಾನೆ. ಬಾದ್ಶಾ ಆಗಿದ್ರು ಅವನಿಗೆ ತೃಪ್ತಿ ಇಲ್ಲ, ಮುಜೆ ಬನ್ನ ಚಾಹಿಯೆ ಶಹನ್ ಶಾ ಅಂತಾನೆ. ನಮ್ಮ ಮನಸ್ಸೇ ಹಾಗೆ ಮಕ್ಕಳೇ.
ಆಸೆ ಪಡೋದು ತಪ್ಪಲ್ಲ, ಬಟ್ ಸಿಗದೇ ಇದ್ದಾಗ ನಿಂದಿಸ್ತೇವೆ ನಾವು. ಇವನು ಯಾರೋ ಕಾಲ ಎಳೆದು ಬಿಟ್ಟ, ತಯಾರಿ ಮಾಡ್ಕೊಳ್ಳಿಲ್ಲ, ಸಿದ್ಧತೆ ಮಾಡ್ಕೊಳ್ಳಿಲ್ಲ, ಆ ಅವಮಾನಕ್ಕೆ ರೆಡಿ ಇರ್ಲಿಲ್ಲ. ಸನ್ಮಾನಕ್ಕೆ ಮಾತ್ರ ನಾವು ರೆಡಿ. ನಮ್ಮನ್ನು ಹೊಗಳೋದಿದ್ರೆ ಎಲ್ಲದಕ್ಕೂ ರೆಡಿ, ಎಲ್ಲ ಕಡೆಗೂ ರೆಡಿ. ನಮ್ಮನ್ನೆಲ್ಲರೂ ಹೊಗಳ್ತಿರ್ಬೇಕು, ನಮ್ಮನ್ನೇ ಹೊಗಳ್ಬೇಕು, ಯಾರನ್ನೂ ಹೊಗಳ್ಬಾರ್ದು. ನಾವೇ ನಂಬರ್ 1 ಆಗಿ ಎಲ್ಲದಕ್ಕೂ. ಎಲ್ಲಿ ಹೇಗೆ ಸಾಧ್ಯ ಹೇಳಿ? ಕರ್ಣ ಹೇಳಿದ ಅದಕ್ಕೆ ಅವನು ಒಂಥರ ದುರ್ಯೋಧನ ಕೇಳ್ಬೇಕಾ? ಅವನು ಸುಯೋಧನ. ಆಕ್ಚುಲಿ ಅವನ ದುಷ್ಟ ಬುದ್ಧಿಯಿಂದ ದುರ್ಯೋಧನ ಆಗ್ಬಿಟ್ಟ. ಕೆಲವು ವಿಚಾರಗಳಲ್ಲಿ ಅವನು ಸುಯೋಧನ. ಕರ್ಣನ್ ಮಾತು ಕೇಳ್ತಿದ್ದ. ತುಂಬಾ ದುಃಖ ಆದಾಗ ಕರ್ಣನ್ ಜೊತೆಲಿ ಕುತ್ಕೋತಿದ್ದ. ಗಳಸ್ಯ ಕಂಠಸ್ಯರು. ಆಯ್ತು, ಯಾಕೆ ಬೇಸರ ಪಡ್ತೀಯ? ನೀನ್ ನೋಡಕ್ ಬಂದಿದ್ದೆ ತಪ್ಪು. ಇದು ಹೆಂಗಿರ್ತಾರೆ, ಹೇಗಿರ್ತಾರೆ, ಯಾವ ತರ. ನಮ್ಮ ಪಾಡಿಗೆ ನಮ್ಗೆ ಏನ್ ಕೊಟ್ಟಿದ್ದಾನೋ ಅದ್ರಲ್ಲಿ ನಾವು ತೃಪ್ತಿ ಪಡ್ಬೇಕಿತ್ತು. ಬಂದ ಮೇಲೆ ಇದೆಲ್ಲ ಆಗುತ್ತೆ. ಅವ್ರನ್ನ ಧರ್ಮರಾಯ ನಿನ್ನ ಬೀಳ್ಸದ್ನ, ಧರ್ಮರಾಯ ಅವಮಾನ ಮಾಡೋದನ್ನ, ಕೃಷ್ಣ ಅವಮಾನ ಮಾಡೋದನ್ನ ಇಲ್ಲವಲ್ಲ. ನೀನು ತಪ್ಪು ಭ್ರಮೆಗೊಳಗಾಗಿ ಇನ್ನೊಂದೇನೋ ಶೀಷ್ಮ ಅಲ್ಲಿತ್ತು, ಅಲ್ಲಿ ಇನ್ನೊಂದಿತ್ತು, ಏನೋ ಆಯ್ತು ಬಿತ್ತು. ದ್ರೌಪದಿ ಜೋರಾಗಿ ನಕ್ಕು ಬಿಟ್ಲು, ಇನ್ನೊಂದು ಆಯ್ತು, ನನಗೂ ಅವಮಾನ ಆಗ್ಬಿಡ್ತು. ಅದಲ್ಲ, ನನಗೆ ಇಂಥದ್ದು ಕಟ್ಲಿಲ್ಲ, ನನ್ನ ಹತ್ರ ಇಂಥದ್ದಿಲ್ಲ, ಅದು ಮುಖ್ಯ. ನಾವು ಮಾಡ್ಕೊಳ್ಳೋದು ಅದೇ ಮಕ್ಕಳೇ. ಪ್ರತಿಯೊಬ್ರು ನೋಡಿ, ನಿತ್ಯ ನೀವು ನೋವು ನಿಂದಿಸೋದು ಯಾರನ್ನ ಅಂತ ಹೇಳಿ. ನಿಮಗ್ ಸಿಗದಿದ್ದಾಗ ಎದುರುಗಡೆವನ್ನ ತಿಂಡಿ, ಬೆಳಿಗ್ಗೆ ತಿಂಡಿ, ನೀನನ್ ಕಟ್ಕೊಂಡಿದ್ದೀನಿ ನೋಡಿ, ಮಾಡಿಟ್ಟಿದ್ಯಾ ಅಂತೀವಿ ನಾವು. ಇದೇ ಪರಮ ಸತ್ಯ. ನಾನಂತೂ ಸುಳ್ಳು ಹೇಳಲ್ಲ. ಆ ತಾಯಿ ವಾಗ್ದೇವಿ ಆಣೆಗೂ ಹೇಳ್ತಾನೆ, ಮಕ್ಕಳು ಬಾಯಿ ಜಾರಿ ಬಿಟ್ಟಿದೆ, ನಾನು ದೂರ್ವಾಸನ ಲಟಕ್ ಅಂದ್ಬಿಟ್ಟಿರ್ತೇನೆ. ಅದೇನ್ ಮಾಡ್ತೀನಿ ನೀನು? ಆಮೇಲೆ ಕಲ್ತ್ಕೊಂಡೆ, ಯಾಕೋ ನೋವಾಗೋದು ಯಾಕೆ? ತಾಯಿ ಜೀವಕ್ಕೆ. ಕಂಡವ್ರು ಹೆಣ್ಣು ಮಗು ನನ್ನ ನಂಬ್ಕೊಂಡು, ಎಲ್ಲಿಂದಲೂ ನಂಬಿಕೊಂಡು, ಆ 3 ಗಂಟು, ಆ ಕಿರು ಬೆರಳು, ನಾನು ಹಿಂದೆ ಬಂದಿರೋ ಆ ಬಟ್ಟೆ ಗಂಟು, ಆ ಸಪ್ತಪದಿ ಗಂಟು, ಇನ್ ಯಾರಿದ್ದಾರೆ? ನಾನು ಬಿಟ್ರೆ ನನ್ನ ಮನೆಯಲ್ಲಿ ಯಾರಿದ್ದಾರೆ? ಒಡ ಊಟದವ್ರು ಬರ್ತಾರೆ, ಎತ್ತವ್ರು ಬರ್ತಾರೆ, ಇದೆಲ್ಲ ಇಲ್ಲ. ನಮ್ಮ ಧರ್ಮಪತ್ನಿಗೆ ನಾವೇ, ನಮ್ಮ ಅರ್ಧಾಂಗಿಗೆ ನಾವೇ. ನಾವು ತುಂಬಾ ತಪ್ಪು ಮಾಡ್ತೇವೆ. ನಮ್ಮ ಅರ್ಧಾಂಗಿಗೆ ನಿಜ ಹೇಳ್ಬೇಕು ಅಂದ್ರೆ ಆಕೆಗೆ ನಾವು ಬಿಟ್ರೆ ಪ್ರಪಂಚ ಇಲ್ಲ ಮಕ್ಕಳೇ. ಅದನ್ನ ಪರಿಚಯ ಮಾಡಿಸಿ ನೋಡಿ. ಆಕೆಯಲ್ಲಿ ಬರೋ ಒಂದು ಅನುಭವ ನೋಡಿ, ಭಾವ ಬೇರೆ, ಅನುಭವ ಇದ್ದಿತ್ತು ನೋಡಿ. ನಾನಿದ್ದೇನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬಿಸಿ ನೋಡಿ. ಎಲ್ಲೋ ನನಗೆ ಗೊತ್ತಾಯ್ತು, ನಾನೇ ವಕ್ರ. ಸತ್ಯವೇ, ಆಸೆ ಪಟ್ಟಿದ್ದೆ ತಪ್ಪು, ಹಿಂಗೆ ಇರ್ಬೇಕು, ಹೀಗೆ ಇರ್ಬೇಕು ಅಂತ. ನಿನ್ಸಿ ಏನ್ ಪ್ರಯೋಜನ? ಲಿಸ್ಟೇ ಕೊಟ್ಬಿಟ್ಟೆ ಪುಣ್ಯಾತ್ಗಿತ್ತಿಗೆ. ನನ್ಗೆ ಇದೇ ಕೊಡು, ಇದೇ ಕೊಡು, ಇದೇ ಕೊಡು, ಇದೇ ಕೊಡು. ಬೇರೆ ಏನು ಬೇಡ ಪುಣ್ಯಾತ್ಗಿತ್ತಿ. ಆಗ್ಲಿಲ್ವಾ? ಬೇಯಿಸಿದ್ ಒಂದ್ ಕಾಳು ಒಂದಷ್ಟು ಇಟ್ಬಿಡು. ಇಲ್ಲ, ಬೇಯಿಸಿದ್ ಗೆಣಸು ಒಂದಷ್ಟು ಇಟ್ಬಿಡು. ಶಿವಾರ್ಪಣ ಮಸ್ತು. ತಿಂದುಬಿಟ್ಟು ಸಾರ್ ತಿನ್ನು. ಒಂದಿಷ್ಟು ಊಟಕ್ಕೆ ಇನ್ನೇನು? ನಾವೇನು ಇನ್ನೆಲ್ಲ ಹೋಗ್ಬೇಕಾ? ಕಲ್ಲು ಹೊಡಿಲಿಕ್ಕೆ, ಬಂಡೆ ಹೊಡಿಲಿಕ್ಕೆ, ಅವ್ನು ಸಿಕ್ಕಾಪಟ್ಟೆ ಬೇಕಪ್ಪ, ಅದು ಇದು ಅಂತ ಪ್ರೋಟೀನ್ಸು, ಇನ್ನೊಂದು ಹೈ ರಿಚ್ಚು, ಅವೆಲ್ಲ ಏನಿಲ್ಲ, ಸಾಕು. ಹೇಳ್ಕೊಟ್ಬಿಟ್ಟಿದ್ದೀನಿ. ಅಪ್ಪು ಹಿಂಗ್ ಕಮ್ಮಗಿರುತ್ತೆ, ಪೊಂಗಲ್ ಮಾಡ್ಬಿಡು. ನವಣೆ ಹಾಕಿ ಒಂದ್ ಬಿಸಿಬೇಳೆ ಮಾತು ಮಾಡ್ಬಿಡು ಪುಟ್ಟ. ಅದು ನಮ್ಮೆಲ್ಲಿಗೆ ಹಿಂಗೆ ಹೇಳ್ತಿರ್ತಾರೆ. ಪಾಪ ತಾಯಿ ಜೀವ ಮಾಡುತ್ತೆ, ಸುಳ್ಳು ಹೇಳ್ಬಾರ್ದು. ಅಮ್ಮನೇ ತಪ್ಪಾಗುತ್ತೆ. ವಾಗ್ದೇವಿ ನೋಡಿ ಬಾಯಲ್ಲಿ ಬೇರೆ ಹೇಳೋದು. ನಂಬ್ಕೊಂಡು ಬಂದೆ. ದ ಮಿಸ್ಟೇಕ್ ಇಸ್ ವಿತ್ ಮೀ. ತಪ್ಪು ನಮ್ಮದೇ. ಬೆಳಿಗ್ಗೆ ಎದ್ದಾಗಲೇ ಶುರು ಇದು. ನನ್ನ ಮಗ ಕ್ಲಾಸಿಗೆ ಫಸ್ಟ್ ಬರಬೇಕು, ನನ್ನ ಮಗ ಫೇಲ್ ಆಗ್ಬಾರ್ದು. ಆಸೆ ಪಟ್ಟಿದ್ದೆ ತಪ್ಪಾಗಿರ್ಬೇಕಾದ್ರೆ ನಿಂದಿಸಿ ಪ್ರಯೋಜನವೇನೋ? ನೀನು ಯಾಕೋ ಹಂಗ್ ಮಾಡಿದೆ? ಅವನ ಯೋಗ, ಯೋಗ್ಯತಾ, ಸಾಧ್ಯತಾ, ಸಾಧಕ, ಬಾಧಕ ಇದು ನೋಡ್ಬೇಕಿತ್ತು ಮಕ್ಕಳೇ. ಹಾಕಿದ್ದೆಲ್ಲ ಮರ ಆಗ್ಬಿಡ್ತು ಅಂದ್ರೆ ಅದ್ಯಾರೋ ನೋಡಿ, ಚಿಕ್ಕ ಹುಡುಗರುಗಳು, ಗೋಲಿ ಆಡೋ ಹುಡುಗರುಗಳು ಇವತ್ತು ಇಡೀ ದೇಶ ಆಳ್ತವ್ರೆ. ಜೆಪ್ಟೋ ಅನ್ನೋ ಕಂಪ್ನಿ 22 ವರ್ಷದ ಹುಡುಗರು ಕೊರೋನಾ ಟೈಮ್ನಲ್ಲಿ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಗಳನ್ನೆಲ್ಲ ಶೇಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇವತ್ತು IPO ಬರ್ತಿದ್ದಾರೆ. ಅವ್ರು ಬರೋ ರಭಸಕ್ಕೆ ಅದು ಎಲ್ಲಿಗೆ ತಗೊಬಂದು ನಿಲ್ಸುತ್ತೋ ಅವ್ರನ್ನ. ಗಾಡ್, ಅಮೆಝಾನ್ ಹತ್ರ ಇಲ್ಲ, ನೆನ್ಪಿಟ್ಕೊಳ್ಳಿ. ಡಾರ್ಕ್ ಸ್ಟೋರ್ಸ್ ಇವ್ರ ಹತ್ರ ಇದೆ. 800 ಡಾರ್ಕ್ ಸ್ಟೋರ್ಸ್ ಇಟ್ಟಿದ್ದಾರೆ. ಅಂದ್ರೆ ಸ್ಟೋರೇಜ್ ಇರುತ್ತೆ, ಸ್ಟಾಕ್. ನೀವು ಹೇಳಿದ ತಕ್ಷಣ 10 ನಿಮಿಷದಲ್ಲಿ ಡೆಲಿವರಿ. ವಾಹ್! ಈ ವರ್ಷದ ಎಂಡ್ ಒಳಗಡೆ ಒಂದು ಕಡಿಮೆ ಅಂದ್ರೆ ಇನ್ನೂ 1500 ಡಾರ್ಕ್ ಸ್ಟೋರ್. ಅಮೆಝಾನೇ ಶೇಕ್ ಆಗ್ಬಿಟ್ಟಿದೆ, ಫ್ಲಿಪ್ಕಾರ್ಟ್ ಶೇಕ್ ಆಗ್ಬಿಟ್ಟಿದೆ.
ಹೂ ಗೇವ್ ದಟ್ ಪವರ್? ಎಲ್ಲಿಂದ ಬಂತು? ಹೇಗ್ ಬಂತು? ಟಾಟಾ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಷ್ಟಕ್ಕೂ ಬಿಗ್ ಬಾಸ್ಕೆಟ್ ನ ಪರ್ಚೇಸ್ ಮಾಡಿದರೆ ಟಾಟಾ ನ್ಯೂ ಅನ್ನೋದಿದೆ, ಟಾಟಾ ಡೇಟಾ ಬೇಸ್ ಬೇರೆ, ಟಾಟಾ 50 ಕಂಪನಿಗಳು, 50 ಲಕ್ಷ ಕೋಟಿಯ ವ್ಯವಹಾರಸ್ಥರು, ಅನ್ಇಮ್ಯಾಜಿನಬಲ್ ಪವರ್ ಟಾಟಾ. ಅಂಬಾನಿ ಕೈಯಲ್ಲಾಗಿಲ್ಲ, ರಿಲಯನ್ಸ್ ಜಿಯೋ ಕೈಯಲ್ಲಿ ಆ ಬಿಸ್ನೆಸ್ ತರಕ್ಕಾಗಿಲ್ಲ. 42,000 ಕೋಟಿಯ ವ್ಯಾಲ್ಯೂಯೇಷನ್ ಇವತ್ತು. ಯಾರದು, ಎಲ್ಲದು, ಹೇಗದು? ನಿಜವಾಗ್ಲೂ ನಿಮ್ ಬುದ್ಧಿವಂತಿಕೆ ಇಲ್ಲ. ಯಾವುದೋ ಒಂದು ಶಕ್ತಿ. ಸುಮ್ಮನೆ ಮುಂದಕ್ಕೆ ಹೋಗಿ ನಿಂದಿಸ್ತಾ ಕೂತ್ಕೊಳ್ಳೋದು. ನಾವು ಮೊದಲಿಗೆ ನಿಂದಿಸುವುದೇ. ಆಕ್ಸಿಡೆಂಟ್ ಆಗಿದೆ, ಎದುರುಗಡೆವನ್ನೇ ನಿನ್ಸೋದು. ಆಯ್ತಯ್ಯ, ಕ್ಷಮಿಸಯ್ಯ, ಹಂಗ ಅಂದ್ಬಿಡ್ಲಿ. ಇದಾರೆ, ನಮ್ಮದು ತಪ್ಪಿದೆ. ತುಂಬಾ ಬಾರಿ ನಾವು ತಪ್ಪು ಮಾಡ್ತೇವೆ, ಎಲ್ಲದಕ್ಕೂ ತಪ್ಪು ಮಾಡುತ್ತೇವೆ. ನಾವು ನಿಂದಿಸುವುದೇ. ಇನ್ನೊಬ್ಬರನ್ನು ನಿಂದಿಸಿ ಪ್ರಯೋಜನವೇನು? ಬರೆದಿಟ್ಕೊಳ್ಳಿ. ನಮಗೆ ಸಿಗದಿದ್ದಾಗ, ನಮಗೆ ಆ ಕೆಲಸಗಾರ ತಗೊಬಂದ್ವಿ, ಕೆಲಸ ಕೊಟ್ವಿ, ಅವನ ಯೋಗ್ಯತೆ 10 ರೂಪಾಯಿ. ತಪ್ಪು ಯಾರ್ದು? ನಮ್ಮದೇ. 10 ರೂಪಾಯಿ ವ್ಯಕ್ತಿಯಲ್ಲಿ ನಾವು 100 ರೂಪಾಯಿ ಕೆಲಸ ತೆಗಿತೀವಿ ಅನ್ಕೊಂಡಿದ್ದು ತಪ್ಪು. 10 ರೂಪಾಯಿಗೆ ಇನ್ನೊಂದು 1 ರೂಪಾಯಿ, 2 ರೂಪಾಯಿ, ಮ್ಯಾಕ್ಸಿಮಮ್ 20 ರೂಪಾಯಿ ತೆಗಿಬೋದು ಮಕ್ಕಳು. ಅದಕ್ಕೆ ಮೇಲೆ ಆಗೋಲ್ಲ. ಆದ್ರೆ ನಾವು ಅದನ್ನ ಜಡ್ಜ್ಮೆಂಟ್ ತಪ್ಪಾಗಿ ತಗೊಂಡು ಅವನಿಗೆ ಇನ್ನೊಂದು 2 ರೂಪಾಯಿ ಸಂಬಳ ಜಾಸ್ತಿ ಸಿಕ್ಕದೆ ಎಸ್ಕೇಪ್. ಇಲ್ಲ ಬೇರೆ ಏನೋ. ವರ್ಕರ್ ಕ್ಲಾಸ್ ಇಸ್ ಅ ವರ್ಕರ್. ನಿಂದಿಸಿ ಪ್ರಯೋಜನವೇನು? ನಾನು ಹೆಂಗ್ ನೋಡ್ಕೊಂಡಿದ್ದ ಗೊತ್ತಾ? ನೋಡಿ ಸರ್, ಹೆಂಗ್ ಮಾಡ್ಬಿಟ್ಟ, ಹೇಗ್ ಮಾಡ್ಬಿಟ್ಟ. ಪ್ರತಿ ಹೆಜ್ಜೆಯಲ್ಲೂ ಯಜಮಾನನ್ ಕೆಲಸ ಮಾಡಿದ್ವಿ, ನನಗೆ ಈ ಸಲ ಇನ್ಕ್ರಿಮೆಂಟ್. ನಿಂದಿಸಿ ಪ್ರಯೋಜನ. ಆಸೆ ಪಟ್ಟಿದ್ದೆ ತಪ್ಪು. ನಿಮ್ ಕೆಲಸ ನೀವು ಮಾಡಿದ್ರ? ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ ನೀವು ಮನಪೂರ್ವಕವಾಗಿ, ದೈವಿಕವಾಗಿ ಮಾಡಿದ್ರ? ನಿಮಗ್ ನಂಬಿಕೆ ಇಲ್ಲ ಮಕ್ಕಳೇ. ದೈವದ ಮೇಲೆ ನಂಬಿಕೆನೇ ಇಲ್ಲ. ನಿಮ್ಮ ಮೇಲೆಯೂ ನಂಬಿಕೆ ಇಲ್ಲ, ದೈವದ ಮೇಲೆಯೂ ನಂಬಿಕೆ ಇಲ್ಲ. ನಿಮ್ಗೆ ಇವನ ಮೇಲೆ ನಂಬಿಕೆ. ಎದುರುಗಡೆ ಇರೋ ಆ ಒಂದು ಹುಡುಗಿ ಮೇಲೆ, ಇಲ್ಲ ಅವ್ರ ಅಮ್ಮ ಅಪ್ಪ ಮೇಲೆ, ಇಲ್ಲ ಯಜಮಾನನ ಮೇಲೆ, ಇಲ್ಲ ಇನ್ನೊಂದ್ರ ಮೇಲೆ ನಂಬಿಕೆ. ಅವನೇನೋ ಮಾಡ್ತಾನೆ, ಅವನೇನೋ ಕೊಡ್ತಾನೆ, ಅವ್ರ ಮನೆಯವ್ರು ಕೊಡ್ತಾರೆ, ಆ ಬಾಸ್ ಇನ್ಕ್ರಿಮೆಂಟ್ ಕೊಡ್ತಾನೆ, ಪೊಸಿಷನ್ ಕೊಡ್ತಾನೆ. ನಿಮ್ ಮೇಲೆ ನಂಬಿಕೆ ಇಲ್ಲ. ನಿಮಗ್ ನಂಬಿಕೆ ಇಲ್ಲ ಮಕ್ಕಳೇ. ಮಾಡೋಲ್ಲ ಮಕ್ಕಳೇ. ವಿಲ್ ಐ ಪಾಸ್ ಗುರುಗಳೇ? ವಿಲ್ ಐ ಡೂ ಗುರುಗಳೇ? BCom ಪಾಸ್ ಮಾಡ್ಬಿಟ್ಟಿದ್ದೀಯ ಅಂದ್ರೆ ನೀನ್ ಆಲ್ರೆಡಿ ಈಜ್ ಕಲ್ತು ಬಿಟ್ಟಿದ್ದೀಯ. ಬರುತ್ತೆ. ಬಾವಿಲೆ ಯಾಕೆ ಈಜ್ತಾ ಕೂತಿದ್ದೀಯ? ಹೋಗು, ಮಿನಿಮಮ್ ಕೆರೆ ಆದ್ರೂ ಈಜು. ಇಲ್ಲ ಬೇಡ, ಇನ್ನೂ ಆಗುತ್ತೆ, ನದಿ ಈಜು. CA ಮಾಡು, CFA ಮಾಡು, ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಸ್ ತಗೋ, ಇದಾವೆ. ಬ್ಯಾಂಕಿಂಗ್ ಟಾಪ್ 10 ಕಂಪನೀಸ್ ಇದಾವೆ, ಬಿಗ್ 4 ಕಂಪನೀಸ್ ಇದಾವೆ. ಪ್ರಯತ್ನ ಮಾಡು. ಯಾಕಾಗಲ್ಲ? BCom ಆಯ್ತಲ್ಲ, ಈಜ್ ಬಂದಾಯ್ತು ಅಂತ ಅರ್ಥ. ನಮ್ ಪಾಸ್ ಆಗ್ತೀನ. ಅದೇ ಆಜೆ ಪಟ್ಟಿದ್ದೇ ತಪ್ಪು. ಪ್ರಯತ್ನ ಮಾಡದಿರೋದು ಅಂದ್ರೆ ನಿಂದಿಸೋದು. ನಮ್ಮ ಹಣೆ ಬರ ನಿನ್ಸೋದು. ನಮ್ಮ ತಂದೆ ತಾಯಿ, ನಮ್ಗೆ ಅಪ್ಪ ಇಲ್ಲ, ನಮ್ಗೆ ಯಾರ ಸಪೋರ್ಟು ಇಲ್ಲ. ಹೂ ಸೆಟ್. ಈ ಇರುವೆಗಳಿಗೆ ಯಾರಾದ್ರೂ ಸಪೋರ್ಟ್ ಇದಾರಾ? ಈ ನಾಯಿಗಳು, ಬೀದಿ ನಾಯಿಗೆ ನೋಡಿ, ಯಾರಾದ್ರೂ ಪಾಪ ಇಷ್ಟು ಚಳಿನಲ್ಲೇ ಅವಳಿಗೆ ಒಂದ್ ರಗ್ಗು, ಒಂದ್ ಬೆಡ್ಶೀಟ್ ಯಾರಾದ್ರೂ ಹಾಕಿ ಬಿಸಿ 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 ಬಜ್ಜಿ ಹಾಕೊಡ್ತೀನಪ್ಪ ಅಂತ ನಾವ್ ಮನೆಗೆ ಬಂದ್ರೆ ಬಿಸಿ ಬಿಸಿ ಬಜ್ಜಿ ಹಾಕೊಡ್ತಾರೆ. ನಮ್ ಧರ್ಮ ಪತ್ನಿ ಇಲ್ಲ, ನಮ್ಮ ಅಕ್ಕ, ನಮ್ಮ ತಂಗಿ ಇಲ್ಲ, ನಮ್ಮ ಮನೆ ಮಕ್ಕಳು, ನಮ್ಮ ಅವ್ವ, ನಮ್ಮ ಅಜ್ಜಿ, ಅವುಗಳಿಗೆ ಯಾರು ಹಾಕೊಡ್ತಾರೆ? ಏನೂ ಇಲ್ಲ. ನಮ್ಮ ಮನೆ ರಾಮ ಹೊರಗಡೆನೆ ಬರ್ತಾ ಇಲ್ಲ, ಎಲ್ಲಿ ಹೋಗ್ಬಿಟ್ಟವನು ಇವನು ಅಂತ. ತಿಂಡಿ ತಿನ್ನೋ ಟೈಮ್ ಬರೋಣ, ನೀಟಾಗಿ ಅವನ್ಗೆ ಅಂತ ಒಂದು ಮಾಡಿಟ್ಟಿದ್ದಾರೆ, ಸೇರ್ಕೊಬಿಟ್ಟವನೆ ಶಿವ ಅಂತ. ಅಚ್ಚುಕಟ್ಟಾಗಿ ಗೊರ್ಕ ಹೊಡಿತಾವನೆ. ಚಳಿ ಅಂತ ಅವನು ಹೊರಗಡೆ ಬಂದ ನನ್ನ ಹತ್ರ ಬಂದಿರ್ತಾನೆ, ಏನೋ ಚಳಿ ಏನೋ ಅಂದ್ರೆ. ನೋಡಿ, ಅಭ್ಯಾಸ ಮಾಡಿಸಿದವ್ರು ನಾವೇ. ಇನ್ನೊಬ್ಬರನ್ನ ನಿಂದಿಸಿ ಪ್ರಯೋಜನವೇನು? ನನ್ನ ಹೆಂಡತಿ ಸರಿ ಇಲ್ಲ, ಏನು ನಿಮ್ಮನ್ನ ಗನ್ ಪಾಯಿಂಟ್ ಅಲ್ಲಿ ಮದುವೆ ಮಾಡಿದ್ರ? ನಿಮ್ಮನ್ನ ಯಾರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮದುವೆ ಆಗಿ ಅಂದಿದ್ದು? ಈ ಕಾಲಕ್ಕೆ ತಕ್ಕಂತೆ ನಿಮ್ಗೆ ಓದೂ ಇರ್ಬೇಕು, ಅಂದನೂ ಇರ್ಬೇಕು, ಕೆಲ್ಸಕ್ಕೂ ಹೋಗ್ಬೇಕು, ಮನೆನೂ ನೋಡ್ಬೇಕು, ಮುದ್ದು ಮಾಡ್ಬೇಕು. ಅವೆಲ್ಲ ಆಗಲ್ಲ. ಅವ್ರೇನ್ ಮೆಷಿನ್ ಅನ್ಕೊಂಡಿದ್ರ? ನೀವ್ ಹಾಕಿದ ತಕ್ಷಣ ಅದೇನೋ ಕಾಯಿನ್ ಹಾಕಿದ್ರೆ, 5 ರೂಪಾಯಿ ಕಾಯಿನ್ ಹಾಕಿದ್ರೆ ಪೆಪ್ಸಿ ಬರುತ್ತೆ, 10 ರೂಪಾಯಿ ಕಾಯಿನ್ ಹಾಕಿದ್ರೆ ಅದ್ಯಾವ್ದು ಇನ್ನೊಂದು ಜ್ಯೂಸ್ ಬರುತ್ತೆ, ಕೋಕ್ ಬರುತ್ತೆ, ಇನ್ನೊಂದು 10 ರೂಪಾಯಿ ಹಾಕ್ದ ಅಂದ್ರೆ ನಮ್ಮ ಬಿಂದು ಸೋಡಾ ಬರುತ್ತೆ ಮಂಗಳೂರ್ದು, ಈ ತರ ಅಂತ. ನೀ ಬಟನ್ ಒತ್ತದಾಗೆಲ್ಲ ವರ್ಕ್ ಆಗೋಕೆ ಇಷ್ಟಕ್ಕೆ ಎಲ್ಲೋ ಬೇಕಂತೆ. ಅವೆಲ್ಲ ಇಲ್ಲ ಮಕ್ಕಳೇ. ಅವೆಲ್ಲ ದೈವ ಕೊಟ್ಟಿರೋ. ನೀವು ಆಸೆ ಪಟ್ಟಿದ್ದ ತಪ್ಪು. ಇದಿರ್ಬೇಕು, ಅದಿರ್ಬೇಕು, ಏನಾದ್ರೂ ಒಂದು ಕಾಂಪ್ರಮೈಸ್ ಆಗಿರ್ಬೇಕು.
ಮೊನ್ನೆ ಕೂಡ ಒಂದು ಜಾತಕ ಡಬಲ್ ಡಿಗ್ರಿ ಮಾಡಿಬಿಟ್ಟಿದ್ದಾರೆ, 3 ವಾರ 3 ದಾರಿ. ಹೇಳಿದೆ ಈ ಹುಡುಗಿಗೆ ಮದುವೆ ಮಾಡಿದ್ರೆ 3 ದಾರಿ ಆಗೋಗುತ್ತೆ, ಸ್ಟ್ಯಾಂಡರ್ಡ್ ಮದುವೆ ಮಾಡಬಾರ್ದು ಅಂತ. ಅಯ್ಯೋ ನಮ್ಮ ಮಗಳು ಅದೇ ಆಸೆ ಪಟ್ಲು ಮಾಡಿದ್ವಿ. ಇಲ್ಲ ಇಲ್ಲ ಇಲ್ಲ, ಈ ಹುಡುಗಿಗೆ ಅವಳ ಕ್ಲಾಸಿಗೆ ಇಲ್ಲವೇ ಇಲ್ಲ. ಒಂದು ಉದಾಹರಣೆ ಹೆಂಗೆ ಅಂದ್ರೆ, ನನಗೆ ಡಯಾಬಿಟೀಸು, ಗಂಜಿನೇ ತಿನ್ಬೇಕು, ಪಲಾವ್ ತಿಂತೀನಿ ಅಂದ್ರೆ ನಾನು ಡಮಾಲು, ಇಟ್ಟವನು ಡಮಾಲು. ಪಲಾವ್ ಇಟ್ಟಿಟ್ಟು ವಿಷ ಇಟ್ಟುಬಿಟ್ಟು ನನ್ನ ಕಿಡ್ನಿ ಹೋಗಿಸ್ಬಿಟ್ಟ, ಲಿವರ್ ಹೋಗಿಸ್ಬಿಟ್ಟ, ಇದೆಲ್ಲ ಮಾತಾಡೋ ಕಥೆಗಳೆಲ್ಲ ದೂರ ಇಡಬೇಕು. ಮೊದಲು ನನ್ನ ಸ್ಟ್ರೆಂತ್ ಏನು, ತಿಂದು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಾ, ಮದುವೆ ಆಗಿ ಸಂಸಾರ ಮಾಡೋ ಶಕ್ತಿ ಇಲ್ಲ. ಮಾಡಿಬಿಟ್ಟಾದ್ಮೇಲೆ ನಾನು 100 ಬಾರಿ ಹೇಳಿದ್ದಾನೆ ನನಗೆ, ಈ ಒಂದು 30-32 ವರ್ಷದಿಂದಲೂ ಹೇಳ್ತಿದ್ದಾನೆ, ಏನೇನೋ ಮಾಡ್ಕೋಬೇಡಿ, ಮಾಡೋಕ್ ಮೊದಲು ಒಂದು 10 ಬಾರಿ ಕೇಳಿ, ವೈದಿಕವಾಗಿ ಕೇಳಿ, ನನ್ನ ಶಕ್ತಿ ಬಲಾಬಲಗಳಿದೆಯಾ ಅಲ್ಲವಾ, ಎಂತ ಕೆಲಸ ಮಾಡಿಟ್ಬಿಟ್ರಿ. ಒಂದೇ ದಿನ 7 ಜಾತಕ ನೋಡಿದಾನೆ, 7 ಜಾತಕದಲ್ಲಿ ತಪ್ಪು ಮಾಡಿದಾರೆ ಮಕ್ಕಳು. ಎಲ್ಲರೂ ಸಂಕಟ, ಮದುವೆ ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ದೀರಿ, ಅಯ್ಯೋ ಹಿಂಗಾಗೋಯ್ತು. ಈಗ ನಮ್ಮ ಮಗಳು ಡಬಲ್ ಗ್ರಾಜುಯೇಟ್ ಮಾಡಿದಾಳೆ. ಇಲ್ಲಮ್ಮ, ಅವಳಿಗೆ ಮಾಡಿದ್ರೆ PUC. ಇಲ್ಲ, ಮೊದಲೇ ಮಾಡುವಾಗ ಡೈವರ್ಸ್ ಆಗಿರೋನ್ನ ಮದುವೆ ಮಾಡ್ಬೇಕಿತ್ತು. ಅಯ್ಯೋ PUC ಓದಿರೋ ಹುಡುಗನ್ನ, ಅತ್ತೆ ಇರಬಾರ್ದು, ಮಾವ ಇರಬಾರ್ದು, ಸಿಂಗಲ್ ಇರಬೇಕು, ಎಲ್ಲ ಇರಬೇಕು, ಸಂಸಾರನೂ ನಡೆಯಲ್ಲ. ಆಸೆ ಪಟ್ಟಿದ್ದೆ ತಪ್ಪಿರ್ಬೇಕಾದ್ರೆ ಎದುರುಗಡೆಯವ್ರನ್ನ ನಿನ್ಸಿ ಪ್ರಯೋಜನವಿಲ್ಲ. ಆ ಹೆಣ್ಣು ಮಗುನ್ ನಿನ್ಸಿ, ಹುಡುಗಿ ಕೊಲ್ಚಕ್ ಹೋಗ್ಬೇಕು, ಸ್ಮಾರ್ಟ್ ಆಗಿರ್ಬೇಕು, ಬುಜ್ಜಿ ಇರ್ಬೇಕು, ನಿಮ್ಮನ್ನ ಮುದ್ದು ಮಾಡ್ಬೇಕು, ಅವೆಲ್ಲ ನಡೆಯೋಲ್ಲ. ಪಪ್ಪು ಹುಡುಕುದು ನಮ್ ಕಡೆ ಕಾಲಕ್ಕೆ ತಕ್ಕಂತದ್ದೇ. ಎದುರುಗಡೆಯವ್ರನ್ನ ನಿಂದಿಸ್ಲಿಕ್ಕೆ ಹೋಗ್ಬೇಡಿ ಮಕ್ಳು. ತಪ್ಪು ನಿಮ್ಮದಾಗಿರ್ಬೇಕಾದ್ರೆ ಆಸೆ ಪಟ್ಟಿದ್ದೇ ತಪ್ಪು. ಮನೆ ಬೇಕು, ತಗೋ, ಸಾಲ ಹಾಕೋ. ಕಾರ್ ಬೇಕು, ಸಾಲ ಹಾಕೋ. ಪಕ್ಕದಲ್ಲಿ ಪಾಯಸ ಇದೆ, ಇನ್ನೊಂದು ಗಂಜಿ ಬೇಕು, ಹಾಕೋ, ಹೋಗು. ಅದೇ ಬಟ್ಟಿದ್ದೆ ತಪ್ಪಾಗಿರ್ಬೇಕಾದ್ರು, ಸರ್ ಅವ್ನು ಯಾರೋ ಶೂಟ್ ಮಾಡ್ಬಿಟ್ಟ ಸರ್, ಅವ್ನು ಯಾರೋ ಕ್ಯಾಮ್ರಾ ತೆಗೆದ್ಬಿಟ್ಟ ಸರ್, ಅವ್ನು ಯಾರೋ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟ ಸರ್. ಈಗ ಯಾರೋ ಗೋಲ್ಡ್ದು ಸ್ಕ್ಯಾಂಡಲ್ ಆಗಿದ್ದೆಲ್ಲ, ಅದೇನೋ ಮೊನ್ನೆ ನೋಡಿದೆ, ಯಾರೋ ಸಾರ್ ಮೋಸ ಮಾಡಿರೋದಲ್ದೆ ದುಡ್ಡು ಕೇಳಕ್ ಹೋದ್ರೆ ವಾಚಾಮ ಗೋಚರವಾಗಿ ಆನಂದವಾಗಿ ಬೈತಿದ್ದಾಳೆ ಆ ಅಮ್ಮ ಅಂತ. ಮಾಡಿರೋದೇ ಮೋಸ. ನಮ್ಗೆ ಹೆಂಗ್ ಬೇಜಾರಾಗ್ಬಿಡ್ತು ಗೊತ್ತಾ ಸರ್ ಅಂತ. ನೋಡಪ್ಪ, ಡಬಲ್ ಇನ್ಕಮ್ ಕೊಡ್ತದೆ, ಅದು ಬರುತ್ತೆ ಇದು ಬರುತ್ತೆ. ನೀವು ಕೊಟ್ಟಿದ್ದು 10 ಕೋಟಿಗೆ ಬಂಗಾರ ಕೊಟ್ಟಿದ್ದೆ, ನಿಮ್ಮ ತಪ್ಪು. ಕಲಿಯುಗದಲ್ಲಿ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳಿದ್ದೇನೆ. ಏನೋ ಒಂದು 10,000 20,000 ಬೇಡಪ್ಪ, ಕಷ್ಟ ಅಂತೆ, ಒಂದು 5 ಗ್ರಾಮ್ ಗೋಲ್ಡ್ ಕೊಟ್ಟು ಬಿಡಿ. ನಿಮ್ಮನ್ನ ಯಾರು KG ಕೊಡಿ ಅಂದಿದ್ದ. ಯಾರ್ದು ಹೆಸರು ಹೇಳ್ಕೊಂಡ್ ಬಂದ್ಬಿಟ್ಟ ಅಂದ್ರೆ, ಈಗ ನಾನು ಹೇಳ್ಕೊಂಡ್ ಬರ್ತೀನಿ ಪ್ರಧಾನಿ ಹೆಸರು, ನಮ್ಮ ದೊರೆ ಹೆಸರು ಹೇಳ್ಕೊಂಡ್ ಬರ್ತೀನಿ, ಕೊಟ್ಬಿಡ್ತೀರಾ ನೋಡೋಣ. 10 ರೂಪಾಯಿ ಬಸ್ಸಲ್ಲಿ ಈಗ ನೋಡಿ ಟಿಕೆಟ್ ಹಚ್ಚಿದ್ದಾರೆ, ಲಬ್ ಅಂತ ಬಡ್ಕೋಬೇಕು ನಾವು. ಗಂಡಸರ ಕತೆ ಅಂತೂ ಕೇಳಲೇಬೇಡಿ. 2,000 ರೂಪಾಯಿ ಫ್ರೀ ಬಸ್ಸು ಅಂತಲೇ ಈ 1-2-3 ಬಿಸ್ಕೆಟ್ ಇಟ್ರಲ್ಲ. ಎಲ್ಲ ಸರ್ಕಾರನೂ ಅಷ್ಟೇ. ನಾನು ಯಾವ ಸರ್ಕಾರದ ವಿರುದ್ಧವೂ ಇಲ್ಲ ಮಕ್ಕಳೇ. ಎಲ್ಲಾ ಸರ್ಕಾರವು ನಿಮಗೊಂದು ಮೂಗಿಗೆ ತುಪ್ಪ ಸವರ್ತಿದ್ದಾರೆ ಅಷ್ಟೇ, ಬಾಯಿ ಒಳಗಡೆ ಬಿಡ್ತಿಲ್ಲ. ಮೂಗಿಗೆ ತುಪ್ಪ ಗಮ್ಮಂತಿದೆ ಅಲ್ವಾ, ಗಮ್ಮಂತಿದೆ, ಹಿಂಗ್ ತಿಂತಿದೀವಿ ನಾವು, ಏನೋ ಘಮ, ಬಾಯಲ್ಲಿ ರುಚಿ ಇಲ್ಲ, ಆದ್ರೆ ತುಪ್ಪದ ಸ್ಮೆಲ್ ಘಮ ಅಂತ ಐತೆ. ಯಾಕೆ ಹೇಳಿ, ಮೂಗಿಗೆ ತುಪ್ಪ ಸುರಿದ್ ಬಿಟ್ಟವ್ರೆ. ಇವರೆಲ್ಲ ಹಂಗೆ ಮಾಡೋದು. ಯಾರ್ದು ತಪ್ಪು? ಆಸೆ ಪಟ್ಟಿದ್ದೆ ನಮ್ ತಪ್ಪು. ಸೊ ನಿನ್ಸೋದು ಯಾಕೆ? ಸರ್ಕಾರ ಸರಿ ಇಲ್ಲ, ದೊರೆ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ. 2,000 ರೂಪಾಯಿ ಫ್ರೀ ಬಸ್ಸು ತಗೊಳ್ಳಿ, ಹಾಕಿಸ್ಕೊಳ್ಳಿ ಬರೇ. ಈಗ ಮೆಟ್ರೋನಲ್ಲಿ, ನಿಮ್ಮೂರಲ್ಲಿ ಮೆಟ್ರೋ ಇಲ್ಲ ಸಮಯ, ನಾವು ಎದ್ರೆ ನಿಂತ್ರೆ ಮೆಟ್ರೋಲ್ ಓಡಾಡೋರು ನಾವು. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಅಬ್ಬಬ್ಬ ಅನಿಸ್ಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲ, ನನ್ನ ಮನೆ ಇಲ್ಲಿಂದ 7 ನಿಮಿಷದಲ್ಲಿ ಹೋಗೋದು ಇವತ್ತು 1 hour 40 minutes ಆಗುತ್ತೆ. 7 ನಿಮಿಷದಲ್ಲಿ ಹೋಗುತ್ತಿದ್ದಂತ ಮನೆಗೆ ಮಿನಿಮಮ್ 22ರಿಂದ 25 ನಿಮಿಷ. ರಾತ್ರಿ 9:30 ಮೇಲೆ ಹೋದ್ರೆ ಒಂದು 20 ನಿಮಿಷ 25 ನಿಮಿಷ ಆಗುತ್ತೆ. 7 ಗಂಟೆಗೆ ಇಲ್ಲಿ ಬಿಟ್ಬಿಟ್ಟ ಅಂದ್ರೆ ಮನೆಗೆ ಹೋಗಿ ಸೇರೋದು 8:30ಗೆ. ಪುಣ್ಯಾತ್ಮ, ತಂಪಾಯ್ತು, ಆನಂದವಾಗಿರಿ ಅಂತಾನೆ. ಆ ಪಾಟಿ ಸಿಗ್ನಲ್ಗಳು, ಟ್ರಾಫಿಕ್ಗಳು 7 ನಿಮಿಷದಲ್ಲಿ ನೆನ್ಪಿಡಿ. ನಾನು ಸಿವಿಯರ್ ಟ್ರಾಫಿಕ್ ಅಲ್ಲಿ ಸ್ಪೀಡಾಗಿ ಓಡಿಸೋ ಮನುಷ್ಯನೂ ಅಲ್ಲ. 40 ಕಿಲೋಮೀಟರ್ ಮೇಲೆ ಹೋಗೋದು ಇಲ್ಲ ಬೆಂಗಳೂರಲ್ಲಿ, ನೆನ್ಪಿಟ್ಕೊಳ್ಳಿ. 20 ದಾಟಿದ್ರೆ ಪುಣ್ಯ. ಆಸೆ ಪಟ್ಟಿದ್ದೆ ತಪ್ಪಾಯ್ತಲ್ವಪ್ಪ.
ಬೆಂಗಳೂರು ಮೆಟ್ರೋ, ನಮ್ಮ ಮೆಟ್ರೋ ತೀಸ್ಕೋ ಏಸ್ಕೋ ಬರೆ. ಸೊ ನಿಂದಿಸಿ ಪ್ರಯೋಜನ ಇಲ್ಲ. ಇದನ್ನ ಬರೆದಿಟ್ಕೊಳ್ಳಿ. ಮಗನನ್ನ ನಿಂದಿಸ್ಬೇಡಿ, ಹೆಂಡ್ತಿನ ನಿಂದಿಸ್ಬೇಡಿ, ದೊರೆನ್ ನಿಂದಿಸ್ಬೇಡಿ, ನನ್ನನ್ನು ನಿಂದಿಸ್ಬೇಡಿ, ನಿಮ್ಮನ್ನು ನಿಂದಿಸ್ಕೋಬೇಡಿ. ಆಸೆ ಪಟ್ಟಿದ್ದೆ ನಿಮ್ಮ ದೊಡ್ಡ ತಪ್ಪು, ನಿಮ್ಮ ಅತಿ ದೊಡ್ಡ ತಪ್ಪು. ದುರ್ಯೋಧನನ ಹಾಗೆ ಆಸೆ ಪಟ್ಟಿದ್ದು ದೊಡ್ಡ ತಪ್ಪು. ಎದುರುಗಡೆ ಅವ್ರು ನಿಂದಿಸ್ಬೇಡಿ. ಅವ್ರು ಸ್ಪಂದಿಸ್ಲಿಲ್ಲ, ಅವ್ರು ನಮ್ಮ ತರ ಆಲೋಚನೆ ಮಾಡ್ಲಿಲ್ಲ, ನಮ್ಮ ಕಡೆ ತಿರುಗಲಿಲ್ಲ, ಇಟ್ಸ್ ಯುವರ್ ರಾಂಗ್ ಎಥಿಕ್ಸ್. ಯಾಕೆ ಗೊತ್ತಾ? ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆಸೆ ಪಟ್ಟಿದ್ದೇ ತಪ್ಪಾದ ಮೇಲೆ ಇನ್ನೊಬ್ಬರನ್ನು ನಿಂದಿಸಿ ಪ್ರಯೋಜನವೇನು ಅಂತ ಹೇಳಿದ್ನಲ್ಲ. ಅಷ್ಟಮಿಯಲ್ಲಿ ಹುಟ್ಟಿದ ಮೇಲೆ ಇನ್ನೊಬ್ಬರನ್ನ ನಿಂದಿಸಿ ಪ್ರಯೋಜನವಿಲ್ಲ, ನೀವು ಅನುಭವಿಸ್ಲೇಬೇಕು. ನಾನು ಹೇಳಿದ್ದೆ ನೆನ್ನೆ ಸಂಚಿಕೆಯಲ್ಲಿ, ಅಷ್ಟಮಿಯಲ್ಲಿ ಹುಟ್ಟಿದವರಿಗೆ ಅಷ್ಟು ಕಷ್ಟಗಳಂತ. ಹೌದು, ನೀವು ಅಷ್ಟಮಿಯಲ್ಲಿ ಹುಟ್ಟಿದ್ರೆ ಎಲ್ಲರ ಭಾರ ನಿಮಗೆ ಇರುತ್ತೆ ಮಕ್ಕಳೇ. ಎಲ್ಲರ ಭಾರವೂ ನಿಮಗಿರುತ್ತೆ. ಎಲ್ರಿಗೂ ನೀವೇ. ಲೋಕವನ್ನೆಲ್ಲ ಪ್ರೀತಿಸೋ ನೀವು, ಮನೆಯವ್ರನ್ನ ನನ್ನವ್ರನ್ನ ಅಂತ ಹೇಳಿ ನೀವು ಅತ್ತವೂ ಇಲ್ಲ ಇತ್ತವೂ ಇಲ್ಲ. ನೀವು ಒಂಥರ ಅಡುಗೋಡೆ ಮೇಲೆ ದೀಪದ ತರ ಬದುಕು. ಇದು ಹೆಂಗೆ ಅಂದ್ರೆ, ಹಾವು ಸಾಯ್ಬೇಕು, ಕೋಲ್ ಮುರಿಬಾರ್ದು. ಅಕ್ಕಿ ಖಾಲಿ ಆಗ್ಬಾರ್ದು, ನೆಂಟರು ಮಾತ್ರ ಬರ್ತಿರ್ಬೇಕು ಅಂತ ಕತೆ ಆಗ್ಬಿಟ್ಟಿರುತ್ತೆ ನಿಮ್ದು. ಹೌದು ಅಲ್ವೋ ಹೇಳಿ. ಅಷ್ಟಮಿಯಲ್ಲಿ ಹುಟ್ಟಿದವರಿಗೆ ಈ ರೀತಿಯ ನೆರಳಾಗಿ ನಿಲ್ತೀರಿ, ಬದುಕಾಗಿ ನಿಲ್ತೀರಿ, ಗೆಲುವಾಗಿ ನಿಲ್ತೀರಿ. ಕಿಚ್ಕ 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 ಅನ್ನತಕ್ಕಂಥ ತಪ್ಪಲ್ಲ. ಇದು ಇದ್ದಿದ್ದೆ. ಹೇಗೆ ಮಾಡಿದ್ರು ನಿಮ್ಮ ಹುಟ್ಟಿಗೆ ಅದೊಂದು ಗೊತ್ತಿಲ್ಲ. ಒಂದೊಂದು ತಿಥಿಗೆ ಒಂದೊಂದು ಲೆಕ್ಕವಿದೆ. ಆದ್ರೆ ನಿಮಗೆ ಮಾತ್ರ ಅರ್ಥ ಹೇಳ್ತಿರ್ತೇನೆ ನಾನು ಅವಾಗ. ನಮ್ಮ ಗುರುಗಳ ಡೈಲಾಗ್, ನನ್ನ ಡೈಲಾಗ್ ಅಲ್ಲ. ಮಾಧುರಿಗಿಂತ ఎక్కువ, ಶ್ರೀದೇವಿಗಿಂತ ತక్కుವ ನಿಮ್ಮ ಜೀವನ. ಮಾಧುರಿಗಿಂತ ಜಾಸ್ತಿಯೇ. ಆದ್ರೆ ಶ್ರೀದೇವಿ ಮಟ್ಟ ತಲುಪೋಕ್ಕಾಗಲ್ಲ, ನಿಮ್ಮ ಆಸೆ ಬಿಡೋಲ್ಲ. ಅಲ್ಲಿ ಸೆಳಿತಲ್ಲೇ ಇರುತ್ತೆ. ನಿಮ್ಮನ್ನ ಯಾವುದಾದರೂ ಒಂದು ಸಮಸ್ಯೆ ನಿಮ್ಮನ್ನ ಹುಡ್ಕೊಂಡ್ ಬಂದು ಜಜ್ತಾ ಇರುತ್ತೆ. ಹೌದು ಅಲ್ವೋ ಹೇಳಿ. ಏನಾದರೂ ಒಂದು ಕಮಿಟ್ಮೆಂಟ್, ಒದ್ದಾಟ, ಎಳೆದಾಟ ಇದ್ದಿದ್ದೇ ತಗೊಬಂದ್ ಭಾರವಾಗಿ ನಿಲ್ಲುವುದೇ. ಹೌದಾ ಅಲ್ವಾ ಹೇಳಿ. ದಟ್ ಇಸ್ ದಟ್ ಪಾರ್ಸಲ್. ಏನ್ ಮಾಡಿದ್ರು ಪಾರ್ಸಲ್. ನಿಮ್ಮ ಕಣ್ಣೀರು ಯಾರು ನೋಡಿರಲ್ಲ. ಹೌದು ಅಲ್ವೋ ಹೇಳಿ. ಎಷ್ಟು ಜನ ಅಷ್ಟಮಿಯಲ್ಲಿ ಹುಟ್ಟಿದವ್ರು ನಾನು ಕಾಯ್ತಿರ್ತೇನೆ. ಇಲ್ಲ ನಿಮ್ಮ ಮನೇಲೆ ಅಷ್ಟಮಿ ತಿಥಿ, ಪ್ರಥಮಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ. ನಾವು ವೈದಿಕವಾಗಿ ಈ ತರ ತಿಥಿ ಲೆಕ್ಕಾಚಾರದಲ್ಲೇ ಲೆಕ್ಕ ಹಾಕೊಳ್ಳೋದು. ಒಂದೊಂದು ತಿಥಿಗೂ ಒಂದೊಂದು ಬಲ ಇದೆ ಮಕ್ಕಳೇ. ನೀವು ಬುಗುರಿ ಆದ್ರೂ ಏಟೆ, ಇಲ್ಲ ಚಾಟಿ ಆದ್ರೂ ಏಟೆ. ಬುಗುರಿನೂ ಆಗ್ಬಾರ್ದು, ಚಾಟಿನೂ ಆಗ್ಬಾರ್ದು. ಯಾರ್ದೋ ಬುಗುರಿ ಯಾರ್ದೋ ಚಾಟಿ ಅಂತ ಆಟ ಆಡಿದ್ರಿ ಬದುಕೋತೀರಿ. ಇಲ್ಲ ನಾನ್ ಬುಗುರಿ ಹಾಕ್ತೀನಿ ಅಂದ್ರೆ ಬರೀ ಗುನ್ನಾನೆ. ಬೇರೆ ಬುಗುರಿಗಳು ಒಡೆದಾಕ್ಬಿಟ್ಟಿರ್ತವೆ. ಎಷ್ಟು ತೂತುಗಳು ಬಿದ್ದಿದ್ದಾವೆ, ಎಷ್ಟು ಗಾಯಗಳಾಗಿದ್ದಾವೆ, ಎಷ್ಟು ನಿಮ್ಮವರೇ, ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ, ನಿಮ್ಮ ಬಂಧುಗಳೇ, ನಿಮ್ಮ ಮಿತ್ರರೇ, ನಿಮ್ಮ ಸ್ನೇಹಿತರೇ, ನಿಮ್ಮ ಆತ್ಮೀಯರೇ, ನೀವು ಅಷ್ಟಮಿಯಲ್ಲಿ ಹುಟ್ಟಿರೋದಕ್ಕೆ ಆ ಭಾರ ಎಷ್ಟಿಟ್ಟಿದ್ದಾನೆ. ಒಡ ಹುಟ್ಟಿದವರು ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ. ಅರೆ ಬೇಡ, ಪ್ರೀತಿಸೋರಾದ್ರು ಪ್ರೀತಿ ಅಂತ ಎಲ್ರಿಗೂ ಪ್ರೀತಿ ಹಂಚು. ನೀವು ನಿಮ್ಮ ಪ್ರೀತಿ ವಿಚಾರದಲ್ಲಿ ನೀವೆಷ್ಟು ನೋವು ತಿಂದಿದ್ದೀರಿ ಹೇಳಿ. ನಿಮಗೆ ನಿಮ್ಮ ಪ್ರೀತಿ ಸಿಕ್ಕಿದೆಯಾ? ಖಂಡಿತ ತುಂಬಾ ಜನ ಇದರ ಬಗ್ಗೆ ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ. ಹೌದು ಮಕ್ಕಳೇ, ಕೊಡುಗೈ ವ್ಯಕ್ತಿ ನೀವು. ಅರೆ ನಿಮ್ಮ ಹತ್ರ ಪ್ರೀತಿಯಿಂದ ಕೇಳಿದ್ರೆ ಎಲ್ಲ ಕೊಟ್ಬಿಡ್ತೀರಿ.
ನಿಮ್ಮನ್ನೇ ಕೊಟ್ಟು ಬಿಡ್ತೀರಿ, ನನ್ಗೆ ಅದೇ ಭಯ. ಅದರಿಂದಲೇ ದುರುಪಯೋಗ, ಎಲ್ಲರೂ ದುರುಪಯೋಗವೇ ನಿಮ್ಮನ್ನ ಮಾಡ್ಕೊಂಡಿರೋದು ಎಲ್ಲಾ ರೀತಿಯಲ್ಲೂ. ಧರ್ಮಪ್ರಭು ನೀವು, ಹೆಂಗಾದ್ರೂ ಸರಿಯ. ಆದ್ರೆ ದೈವ ಕೊಟ್ಟಿರೋ ಒಂದು ವರ ಏನಂದ್ರೆ ಒಂದು ಮಳೆಗಾಲ ಇದ್ದೇ ಇರುತ್ತೆ ನಿಮ್ಗೆ. ಹೇಗೋ ಯಾವುದೋ ರೂಪದಲ್ಲಿ ನಿಮ್ಗೆ ಊಟ ಬಟ್ಟೆ ವ್ಯವಸ್ಥೆಗೆ ಕೊರತೆ ಇರೋಲ್ಲ. ಬಟ್ ನಿಮ್ಮ ತೀರಾ ಅತ್ಯಂತ ಒಂದು ಈ ಹೃದಯವಂತಿಕೆ ಇದೆಯಲ್ಲ, ಅಯ್ಯೋ ರಾಮಚಂದ್ರ, ಅಪಾರ್ಥ ಮಾಡ್ಕೋಬೇಡಿ. ತುಂಬಾ ಜನ ನಿಮ್ಮನ್ನ ಅಪಾರ್ಥನ ಮಾಡ್ಕೋಬಿಟ್ಟಿರ್ತಾರೆ, ಕಲ್ಲು ಅನ್ಕೋಬಿಟ್ಟಿರ್ತಾರೆ. ಯಾಕಂದ್ರೆ ಕಲ್ಲಿಗಿಂತಲೂ ಬಂಡೆಗಲ್ಲುಗಳೇಟು ಬಿದ್ದು ಬಿಟ್ಟಿದೆ. ಕಲ್ಲೇಟಾದ್ರೂ ತಡ್ಕೋಬೋದೇನೋ, ಬಂಡೆಗಲ್ಲೇ ಎದೆ ಮೇಲೆ ಕೂತು ಬಿಟ್ಟಿದೆ. ಇನ್ನು ಎಲ್ಲಿ ಕದಲ್ತೀರಾ ಮಕ್ಕಳೇ ನೀವು? ಎಲ್ಲಿ ಕದಲ್ತೀರಾ? ನಿಮ್ಮ ಹುಟ್ಟಿನಿಂದಲೇ ಆರಂಭ ಆಗಿರುತ್ತೆ. ನಿಮಗೆ ಬುದ್ಧಿ ಬಂದಾಗಿಂದ ನೋಡಿರ್ತೀರಿ, ಬಟ್ ಆದ್ರೂ ಎದುರಿಸ್ತೀರಿ ನಿಮ್ಮಲ್ಲಿರೋ ಆ ಚೈತನ್ಯಕ್ಕೆ. ಅಷ್ಟಮಿನಲ್ಲಿ ಹುಟ್ಟಿದವರು ಕಲಿಯದ ವಿದ್ಯೆ ಇಲ್ಲ, ಮಾಡದ ಕೆಲಸವಿಲ್ಲ. ಯಾವ ಕೆಲಸವಾದ್ರೂ ಎಕ್ಸೆಪ್ಟ್ ದ ಕಿಂಗ್. ನೀವು ದೊರೆ ಆಗ್ಬಾರ್ದು. ನಾ ಹೇಳ್ದಲ್ಲ, ಬುಗುರಿ ಆಗ್ಬಾರ್ದು. ನೀವು ಹೊಡೆದಾಕ್ಬಿಡ್ತಾರೆ. ಇನ್ನೊಬ್ಬರನ್ನು ಕುಂದಿರ್ಸ್ಬೇಕು ಆ ಬುಗುರಿಗೆಯಲ್ಲಿ. ನೀವು ಬುಗುರಿಯನ್ನ ಇನ್ನೊಬ್ರದ್ದು ನಿಲ್ಲಿಸ್ಬೇಕಷ್ಟೇ. ಇದೊಂದನ್ನು ನೆನ್ಪಿಟ್ಕೊಳ್ಳಿ. ಅದ್ಭುತ, ಫ್ಯಾಂಟಾಸ್ಟಿಕ್. ನೀವು ಬುಗುರಿ ಆಗ್ಲಿಕ್ಕೆ ಹೋದ್ರೆ, ನೀವು ಇನ್ನೊಬ್ರು ನಿಲ್ಸಿ ಗೆಲ್ಸೋದ್ರಲ್ಲಿ ನೀವೊಂದು ಅದ್ಭುತ ಮಕ್ಕಳೇ. ಐ ಆಮ್ ಟೆಲ್ಲಿಂಗ್ ಯು, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್. ನೀವು ಆಗ್ಲಿಕ್ಕೆ ಹೋಗ್ಬೇಡಿ. ನೀವು ಎಷ್ಟೋ ಬಾರಿ ಅದಾಗ್ಲಿಕ್ಕೆ ಹೋಗಿ ನೋವು ತಿಂತೀರಿ. ಎಂದ್ಗಡೆ ನಿಂತ್ಕೊಳ್ಳಿ, ಮುಂದಕ್ಕೆ ಹೋಗ್ಬೇಡಿ. ಮುಂದಕ್ಕೆ ಇನ್ನೊಬ್ಬನ ನಿಲ್ಸಿ ಗೆಲ್ಸೋದ್ರಲ್ಲಿ ನಿಮಗೆ ನೀವೇ. ಅಲ್ಲೊಬ್ಬ ಚೇರ್ಮನ್ ಇರಬೇಕು, ಅಲ್ಲೊಬ್ಬ ಯಜಮಾನ ಇರಬೇಕು. ನೀವು ಅಮ್ಮನ ರೋಲೆ, ನೀವು ಅಮ್ಮನ ಹೃದಯವೇ. ಈ ಒಂದು ಅಷ್ಟಮಿಯಲ್ಲಿ ಹುಟ್ಟಿದವರು ಅಮ್ಮನ ಹೃದಯವೇ. ಅದಕ್ಕೆ ಮೀರಿದಂತ ಹೃದಯವಂತಿಕೆ. ಎಸ್, ಐವ್ ಸೀನ್ ಇಟ್. ಹೌದು ಅಲ್ವೋ ಕಾಯ್ತಿರ್ತಾನೆ ನಿಮ್ಮ ಕಮೆಂಟ್ಸ್ಗೆ, ನಿಮ್ಮ ಪ್ರೀತಿಯ ಕಮೆಂಟ್ಸ್ಗೆ. ತುಂಬ ಜನ ನಿಮ್ಮ ಆತ್ಮೀಯರೋ, ಸ್ನೇಹಿತರೋ, ಕುಟುಂಬದವರೋ ಎಲ್ಲೋ ಈ ಅಷ್ಟಮಿಯಲ್ಲೋ ಈ ರೀತಿಯ ವಿಚಾರಧಾರೆಗಳು ಏನು ತಿಳಿಸ್ತಿದ್ದಾನೆ ಅವ್ರಿಗೂ ತಲುಪಲಿ. ಅವರ ಶಕ್ತಿ, ಅವರ ವೀಕ್ನೆಸ್ ತಿಳಿದುಕೊಳ್ಳಲಿ. ಶೇರ್ ಮಾಡ್ತೀರಿ ಅಂತ ನಾನು ಕಾಯ್ತಿರ್ತಾನೆ. ಆಯ್ತಾ? ಓಕೆ, ನೀನು ಮಾಡ್ಲಿಕ್ಕೆ ಆಗೋಲ್ಲ. ನನ್ನ ಪ್ರಯತ್ನ, ಒಂದು ಮೆಸೇಜ್ ತಲುಪಿಸೋದು ನನ್ನ ಕರ್ತವ್ಯ. ಎಸ್, ತೃಪ್ತಿ ಇದೆ. ಒಂದು ಪುಟ್ಟ ವಿರಾಮ ತಗೊಂಡು ಇನ್ನಷ್ಟು ವಿಚಾರಧಾರೆ ಮಾತಾಡೋಣಂತೆ. ಒಂದು ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಸರಿಯಾಗಿ ನೆನಪಿದೆ ನನಗೆ ಅಲ್ವಾ? ಅಷ್ಟಮಿ ಕರೆಕ್ಟಾಗಿ ಹೇಳಿ. ಎಷ್ಟು ನೆನಪುಗಳಿಲ್ಲ, ಅಗಾಧ ನೆನಪು. ಏನ್ ಮಾಡೋಣ ಮಕ್ಕಳೇ? ದೈವ ಹಾಗೆ, ಜೋಗಿ ಪಡೆದಿದ್ದ ಜೋಗಿಗೆ, ಭೋಗಿ ಪಡೆದಿದ್ದ ಭೋಗಿಗೆ. ಅವನ ಇಚ್ಛೆ ನಾವೇನೋ ಮಾಡಿದ್ದೇವೆ ಮಕ್ಕಳೇ. ಇಟ್ಸ್ ಅ ಬ್ಯೂಟಿಫುಲ್ ಮ್ಯಾನ್ ಹ್ಯಾಸ್ ಸೆಂಟ್. ನಮ್ಮ ಒಳಗಡೆ ಒಂದು ಬ್ಯೂಟಿ ಇದೆ, ಬಟ್ ನಾವೇನು ಗೊತ್ತಾ, ಈ ಕತ್ತಲನ್ನೇ ನಾವು ನೋಡೋದು. ನಮ್ಮ ಒಳಗಡೆ ಒಂದು ಅಂತರಂಗದಲ್ಲಿ ಒಂದು ಬೆಳಕಿದೆ, ಪಕ್ಕದಲ್ಲಿ ಒಂದು ಬೆಳಕಿದೆ, ಸುತ್ತಮುತ್ತ ಜಗತ್ತೇ ಬೆಳಕಿದೆ. ಆದ್ರೆ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಕತ್ತಲ ನೋಡ್ಕೋದು ಜಾಸ್ತಿ. ಈ ಅಷ್ಟಮಿಲಿ ಹುಟ್ಟಿದವ್ರಿಗೆ ಯಾವಾಗ್ಲೂ ಅಲ್ಲೊಂದಿರುತ್ತೆ ಆ ಥರದ್ದು. ಏನ್ ಮಾಡೋಣ? ನೀವು ಕೂಡ ಆಸೆ ಪಟ್ಟಿದ್ದೆ ತಪ್ಪಾದ್ಮೇಲೆ ಇನ್ನೊಬ್ಬರನ್ನ ನಿಂದಿಸಿ ಪ್ರಯೋಜನವೇ. ಅದ್ರಲ್ಲಿ ಅತಿ ಮುಖ್ಯವಾಗಿ ಅಷ್ಟಮಿಲಿ ಹುಟ್ಟಿದವ್ರದ್ದು ಇದೇ ಸಮಸ್ಯೆ. ನಿಮಗೆ ಆಸೆ ಪಟ್ಟಿದ್ದಷ್ಟು ಬೇಗ ಸಿಗಲ್ಲ. ನೀವು ಆಸೆ ಪಟ್ಟಿದ್ದು ನಿಂದಿಸಿ ಪ್ರಯೋಜನವೇನು? ವೈ ದಿಸ್ ಅಂತ, ವೈ ದಿಸ್ ಪರ್ಸನ್, ವೈ ದಿಸ್ ಸಿಚುವೇಶನ್, ವೈ ದಿಸ್ ಪೀಪಲ್. ಅವೆಲ್ಲ ಮಾಡಬಾರ್ದು. ನಾವು ಒಪ್ಕೊಳ್ಳಲ್ಲ, ನಾವು ಒಪ್ಪಲ್ಲ. ಇದು ರಾಂಗ್ ಗುರುಗಳ, ಇದು ಅನ್ನತಕ್ಕಂಥ ಸಿದ್ಧತೆ ಇಲ್ಲದೆ ಧುಮುಕ್ ಬಿಟ್ರೆ ಸಿದ್ಧತೆ ಬದ್ಧತೆ ಇದೆಲ್ಲ ಇಟ್ಕೋಬೇಕು ನಾವು.
ಮೊನ್ನೆ ಯಾರೋ ನೋಡಿ ಪ್ಯಾರಾಶೂಟ್ ಬಿಚ್ಕೊಳ್ಳೋದು ಅದೃಷ್ಟಕ್ಕೆ ನೀರಲ್ಲಿ ಬಿದ್ರು, ಇಲ್ಲ ಅಂದಿದ್ರೆ ನೆಲದಲ್ಲಿ ಬಿದ್ದಿದ್ರೆ ಅಪಚ್ಚಿನ ಅವರು. ನೀರಲ್ಲಿ ಬಿದ್ದರು, ಗ್ರೇಟ್ ಎಸ್ಕೇಪ್ ಅವರು. ದೇವರ್ ರೆಡಿ ಮೆಂಟಲಿ, ಬಿಚ್ಕೋತಾ ಇಲ್ಲ, ಸಿಕ್ಕಾಕೋಬಿಟ್ಟಿದೆ. ನೀರಿದೆ ಹಿಂಗಿರೋಣ ಹಿಂಗ್ ಇಳಿಯೋಣ ಅಂತ ಏನೋ ಒಂದು ಆಯ್ತು, ಇಲ್ಲ ಜಪ್ ಅಂತ ಹಿಂಗ್ ಬಿದ್ದಿದ್ರೆ ಗತಿ. ನೀರು ಹೊಡೆಯೋ ಫೋರ್ಸ್ಗೆ ಉಸಿರು ದಮ್ಮು ಡಮಾಲು. ನೆಲಕ್ಕೆ ಬಿದ್ದಿದ್ರೆ ಅವನಿಗೆ ಮಾತ್ರ ಗೊತ್ತು ಮಕ್ಕಳೇ. ಇರ್ಲಿ, ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಸೂರ್ಯನ ಸಾರದಲ್ಲಿ ಪ್ರಬಲವಾಗಿ 6ನೇ ಮನೇಲಿ ಇರೋದ್ರಿಂದ ಬ್ಯೂಟಿಫುಲ್ ಡೇ. ಸಾಮಾಜಿಕ, ಬೌದ್ಧಿಕ, ವೈಧಾಂತಿಕ, ಸಿದ್ಧಾಂತಿಕ ಇಂಥ ಒಂದು ವೃತ್ತಿ ಉದ್ಯೋಗ, ಜಡ್ಜು, ಲಾಯರು, ಡಾಕ್ಟರು, ದಾರಿ ತೋರಿಸೋ ಒಂದು ಆಚಾರ್ಯರು, ಆಗಮ, ಪುರೋಹಿತ, ಜ್ಯೋತಿಷ್ಯ, ಮೆಡಿಸಿನ್ಸು, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಸಾಂಪ್ರದಾಯಿಕ ವಿದ್ಯೆ ಕೆಲಸಗಳಲ್ಲಿರತಕ್ಕಂಥವ್ರು ವಿಶೇಷ ಅಭಿವೃದ್ಧಿ ಕಾಣುವ ದಿನ. ಚೆನ್ನಾಗಿದೆ. ವೃಷಭ ರಾಶಿ. ಪಂಚಮದಲ್ಲಿ ಕೇತು, ಎಲ್ಲೋ ಒಂದು ವೈರಾಗ್ಯ. ಚಂದ್ರನು 12ನೇ ಮನೆ, ಆಕಸ್ಮಿಕ ದೈವ ದರ್ಶನ. ಅವಾಗ ಏನ್ ಮಾಡ್ಬೇಕು? ದೈವದ ಸಾಕ್ಷಾತ್ಕಾರಕ್ಕೆ ನಿಂತ್ಕೊಡ್ಬೇಕು. ಹೇಳಿದ್ನಲ್ಲ, ಬೆಳಿಗ್ಗೆ ಎದ್ದಿದ್ದ 10 ನಿಮಿಷ ಕುತ್ಕೋಬೇಡಿ. ಶಿವನೇ ಶಂಭುಲಿಂಗ, ಎಲ್ಲ ನಿನ್ನಿಂದ ನಡೀತಿದೆ. ಶೋ ಮಿ ದಿ ಪಾತ್, ಐ ವಿಲ್ ಡೂ ದ ಬೆಸ್ಟ್. ನನಗೆ ದಾರಿ ತೋರಿಸು, ನಾನು ಇನ್ನಷ್ಟು ಬಲಶಾಲಿಯಾಗಿ, ಇನ್ನಷ್ಟು ಶಕ್ತಿಶಾಲಿಯಾಗಿ, ಇನ್ನಷ್ಟು ಧರ್ಮ ಬಲಸ್ಥನಾಗಿ, ನ್ಯಾಯ ಬಲಸ್ಥನಾಗಿ, ವಿದ್ಯಾ ಬಲಸ್ಥನಾಗಿ, ಸುಜ್ಞಾನ ಬಲಸ್ಥನಾಗಿ ಮರಳಿ ಎದ್ದು ನಾನು ಇವತ್ತಿನ ದಿನವನ್ನ ಪರಿಪೂರ್ಣವಾಗಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಕೊಡು. ನನ್ನೆಲ್ಲ ಶಕ್ತಿ ಇದೆ, ನನ್ನೆಲ್ಲ ಬೆಳಕಿದೆ, ಕೊಡು ನನಗೆ ಅಂತ ಕೇಳಿ ಕೊಡ್ತಾನೆ. ನಾವು ಕೇಳ್ತಾನೆ ಇಲ್ಲ. ನಾವು ಬರೀ 10 ರೂಪಾಯಿ ಇವತ್ತು ಹೋದ್ರೆ ಯಜಮಾನ್ರು ನಮ್ಗೊಂದು 100 ರೂಪಾಯಿಂದ ಒಂದು ತಿಂಡಿ ಊಟ ಕೊಡಿಸ್ತಾರ, ಒಂದು ಕಾಫಿ ಕೊಡಿಸ್ತಾರ. ಇವತ್ತು 4 ಜನಕ್ಕೆ ಕೊಡ್ತಾನೆ ಅಂತ ಶಕ್ತಿ ಕೊಡು ಅಂತ ಕೇಳಿ ದಯಪಡಿಸ್ತಾನೆ. ನನ್ನ ಮನೇನ, ನನ್ನ ಕುಟುಂಬನ, ನನ್ನವ್ರನ್ನ, ನನ್ನ ಆತ್ಮೀಯರನ್ನ, ನನ್ನ ಸ್ನೇಹಿತರನ್ನ, ನನ್ನ ಹತ್ರ ಬಂದವ್ರಿಗೆ ಇಲ್ಲ ಅನ್ನೋದೇ ಒಂದು 1000 ರೂಪಾಯಿ ಕೊಡು, ಅಷ್ಟು ಶಕ್ತಿ ಕೊಡು, ನೀನ್ ಕೊಡು, ನಾನು ಕೊಡ್ತೇನೆ ಅಂತ ಕೇಳಿ. ದಾರಿ ತೋರಿಸು, ನಾನು ಬರ್ತೇನೆ, ನಾನು ನಡೀತೇನೆ, ನಾನು ನಡೆಸೋ ಶಕ್ತಿ ಕೊಡು ಅಂತ ಕೇಳಿ ನಡೆಸ್ತೇನೆ. ನಾವು ಕೇಳ್ತಿಲ್ಲ, ಹೋಗ್ತಿಲ್ಲ, ಎದ್ದೋಳ್ತಿಲ್ಲ, ಮಾಡ್ತಿಲ್ಲ. ವಿ ಆರ್ ಜಸ್ಟ್, ಹೇಳಿದ್ನಲ್ಲ, ಇನ್ನೊಬ್ಬರನ್ನ ನಿಂದಿಸ್ತಾ ಕೂತ್ಕೊಂತಿದ್ದಾವೆ. ಸಿಚುಯೇಷನ್ ಅನ್ನ, ಟ್ರಾಫಿಕ್ ಅನ್ನ, ದೊರೆಯನ್ನ, ಈ ಟ್ಯಾಕ್ಸ್ಗಳನ್ನ, ಈ ವ್ಯವಸ್ಥೆಗಳನ್ನ, ಬರೀ ಅದನ್ನ ಹೇಳ್ತಿದ್ವಿ. ಈ ದುರ್ವ್ಯವಸ್ಥೆ ನಾವೇನ್ ಮಾಡಿಟ್ಕೊಂಡಿದ್ವೋ ಅದ್ರ ಬಗ್ಗೆ ಗಮನವೇ ಇಲ್ಲ. ಜಾಗ್ರತೆ. ವೃಷಭಂ ದೈವಿಕಂ. ಮಿಥುನ ರಾಶಿ. ಬ್ಯೂಟಿಫುಲ್ ಡೇ. ಸ್ವಲ್ಪ ತಾಯಿ ವಿಚಾರದಲ್ಲೋ ಇಲ್ಲ ಹಿರಿಯರ ವಿಚಾರದಲ್ಲೋ ಒಂದು ಸಣ್ಣ ಮನಸ್ಸು. ಹಿರಿಯರು ಸರೆಂಡರ್, ಅವ್ರ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಅತ್ತೆ ಸಮಾನ, ತಾಯಿ ಸಮಾನ, ಅವ್ರ ಕಡೆ ಒಂದು ಸಣ್ಣ ಗಮನ ಕೊಡಿ ಅಷ್ಟೆ. ಚಂದ್ರ ಚೆನ್ನಾಗೇ ಇದ್ದಾನೆ ಕೇತು ಸಾರದಲ್ಲಿರೋದ್ರಿಂದ ಮೆಡಿಸಿನ್ಸು, ಟೆಕ್ನಿಕಲ್ಲು, ಅಡ್ವೈಸರು, ಯೋಗ ಮಾಸ್ಟರು, ಬಾಡಿ ಬಿಲ್ಡಿಂಗ್ ಮಾಸ್ಟರು, ಸ್ಪೋರ್ಟ್ಸ್ ಮಾಸ್ಟರು, ಕೋಚಿಂಗು, ಈ ಕನ್ಸಲ್ಟೆಂಟ್ಸು, ಅದ್ಭುತವಾದಂಥ ಪ್ರಗತಿ. ಕರ್ಕಾಟಕ ರಾಶಿ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗು, ಸೈಂಟಿಸ್ಟ್ಗಳಾಗಿದ್ದೀರಾ, ರಿಸರ್ಚ್ ಅನಾಲಿಸಿಸ್ಟ್ಗಳಾಗಿದ್ದೀರಾ, ಟೆಕ್ನಾಲಜಿ ಲೈನಲ್ಲಿ ಇದ್ದೀರಾ. ಅದ್ಭುತವಾದಂಥ ಪ್ರಗತಿಯ ದಿನ. ಚೆನ್ನಾಗಿದೆ. ಏನು ಸಿಂಹರಾಶಿ. ಭಾಗ್ಯದಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದು ಬೋಮ್, ಏನಾದ್ರೂ ಮಾತು ತಪ್ಪಾಗಿ ಮಾತಾಡ್ಬಿಡ್ಬೋದು. ಯಾರಾದ್ರೂ ನಿಮ್ಮನ್ನ ಮಾತಾಡೋ ಹಾಗೆ ಪ್ರಚೋದನೆ ಮಾಡ್ಬೋದು. ನಮ್ಮ ಸುತ್ತಮುತ್ತಲೂ ಹಾಗೆಯೇ ಮಕ್ಕಳೇ. ನಾನು ಹೇಳಿದ್ದೆ, ಈ 5 ಇದ್ರೆ ಶ್ರೀಮಂತರಾಗ್ತೀರಿ ಅಂತ. ಅದರಲ್ಲಿ ಕಂಟ್ರೋಲ್ ಯುವರ್ ಮೌತ್. ಬೇಡ ಮಕ್ಕಳ, ಮಾತೇ ಬೇಡ. ಸರಿ ಆಮೇಲೆ ಮಾತಾಡೋಣ ಅಂತ ಎದ್ದೋಗ್ಬಿಡಿ. ಎದ್ದು ಹೋಗಿ ಬಿಡಿ, ಆಮೇಲೆ ಮಾತಾಡುತ್ತೇನೆ, ದಟ್ಸ್ ಇಟ್. ಅದಕ್ಕೆ ಮೇಲೆ ಬೇಡ. ಆ ವ್ಯಕ್ತಿ ನಿಮ್ಮನ್ನ, ಅವನ ಹಾಗೆಯೇ, ಅವನ 10 ರೂಪಾಯಿ ನೋಡು, 10 ರೂಪಾಯಿ ಕ್ಯಾರೆಕ್ಟರ್ ತರನ ಮಾತಾಡ್ತಾನೆ, 10 ರೂಪಾಯಿ ಸ್ಟ್ಯಾಂಡರ್ಡ್ ಎಲ್ಲ ಮಾತಾಡ್ತಾನೆ. ಅವನ ರೀಚ್ 10 ರೂಪಾಯಿ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಅವನ ರೀಚು 10 ರೂಪಾಯಿ, ನೀವು 1000 ರೂಪಾಯಿ. ಅವಕ್ಕೆ ನೀವು ಕನ್ವಿನ್ಸ್, ಅವನು ನಿಮ್ಮ ಸ್ಥಾಯಿಗೆ ಬರೋಕ್ಕಾಗಲ್ಲ, ನೀವು ಅವನ ಸ್ಥಾಯಿಗೆ ಹೋಗೋಕ್ಕಾಗಲ್ಲ. ಸೊ ಲೀವ್ ಅಂಡ್ ಮೂವ್. ಆ ಜಾಗದಲ್ಲಿ ನಿಂತ್ಕೋಬೇಡಿ. ಆ ಜಾಗದಲ್ಲಿ ವಾದನೂ ಬೇಡ, ವಿವಾದನೂ ಬೇಡ, ವಾಗ್ವಾದವೂ ಬೇಡ. ಅಣ್ಣ ನೀನ್ ದೊಡ್ಡವನು, ಎದ್ದೋಗಿ. ಸುಕ್ಕಂತ ಬಾಟೋ ಅನ್ನೆ, ಅಣ್ಣ ನೀನ್ ದೊಡ್ಡವನು ಅಂತ ಹೇಳಿದೆ. ಹೆಂಗೆ
ನನ್ನೇ ಬೈತಿದ್ದಾನೆ. ಆಯ್ತಣ್ಣ ನೀವು ದೊಡ್ಡವರು ಅಂದೆ. ಏನೋ ಆಯ್ತಣ್ಣ, ಏನ್ ಮಾಡ್ತೀರಿ? ಅವನ ಸ್ಥಾಯಿಗೆ ಇಳಿದು ರಸ್ತೆಯಲ್ಲಿ ನಿಂತು ಮಾತನಾಡಬೇಕಾ? ನಮ್ಮ ವ್ಯಕ್ತಿತ್ವ ಉಜ್ಜಿರೋದವನೇ ನನ್ನ ಗಾಡಿಗೆ ಏನೊಂದು 10,000 ರೂಪಾಯಿ ರಿಪೇರಿ ಬರುತ್ತೆ, ಡನ್, ಆಯ್ತು ಹೋಗು, ದೊಡ್ಡವನಾಗೋಗು, ಇನ್ಶೂರೆನ್ಸ್ ಕಂಪ್ನಿ ನೋಡ್ಕೊಳ್ಳುತ್ತೆ, ಡನ್. ಇನ್ಶೂರೆನ್ಸ್ ಕಂಪ್ನಿ ಲವಲಭ ಬಾಯ್ ಬಡ್ಕೋತಾನೆ ನನ್ನ ಗಾಡಿ ವಿಚಾರಕ್ಕೆ ಬಂದ್ರೆ. ಈ ಪುಣ್ಯಾತ್ಮ ವರ್ಷಕ್ಕೆ 4-5 ಸಲ ತರ್ತಲ್ಲೇ ಇರ್ತಾನೆ, ಕಟ್ತಾನೆ ಏನಾದ್ರು ಅಂತ. ಅದನ್ನ ಇನ್ಶೂರೆನ್ಸ್ ಮತ್ತಿನೇನು ಕೊಟ್ಟಿರೋದು ಅಂತಾನೆ. ನಾನ್ ರೋಡಲ್ಲಿ ಜಗಳ ಆಡಕ್ಕಲ್ಲ, ಆಗೋಲ್ಲ. ನನ್ನ ಸ್ಟ್ಯಾಂಡರ್ಡ್ಗೆ, ಸ್ಟೇಟಸ್ಗೆ ಐ ಆಮ್ ಸಮಥಿಂಗ್. ಮೈ ರೀಚ್ ಇಸ್ ಬಿಯಾಂಡ್ ದ್ಯಾಟ್. ನನ್ನ ಆಲೋಚನೆ ಬೇರೆ, ನನ್ನ ಪರಿಧಿ ಬೇರೆ, ನನ್ನ ಚಿಂತನೆ ಬೇರೆ. ಅವ್ರ ಜೊತೆ ಮಕ್ಕಳು ಹಾಗೆ ಮಾತಾಡೋದು. ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಆ ರೀತಿ ಬೆಳೆಸಿಲ್ಲ. ಏನ್ ಮಾಡೋಣ ಮಕ್ಕಳೇ, ನೀವು ಜಗಳ ಮಾಡ್ತೀರಾ, ಆಯ್ತಪ್ಪ ಧನ್ಯೋಸ್ಮಿ ಅಂದ್ಬಿಡಿ, ಹನುಮರ ಆಗಿಬಿಡಿ. ಹನುಮ ಎಲ್ಲೂ ಮಾತಾಡಲ್ಲ, ಹನುಮರು ಮಾತಾಡಲ್ಲ. ಕಂಟ್ರೋಲ್ ಯುವರ್ ಮೌತ್ ಅಂಡ್ ಯುವರ್ ಮೈಂಡ್, ಯುವರ್ ಮ್ಯಾನರ್ಸ್. ಅಣ್ಣ ಕ್ಷಮಿಸಿ, ದಟ್ಸ್ ಇಟ್. ಇವತ್ತು ಸಿಂಹ ಆಗಿದ್ಬಿಡಿ, ಗೆಲುವು ನಿಮ್ಮದು. ಕನ್ಯಾ ರಾಶಿ ಏನೋ ತಳಮಳ ಟಕ ತಾವು ಕುತ್ಕೊಂಡು ಸುಮ್ಮನಿರೋಲ್ಲ. ಎದುರುಗಡೆಯವ್ರನ್ನು ಒಂಥರ ಮಂಗನ ಮನಸ್ಸು, ಒಂಥರ ಉಳ್ಳುಳ್ಳಾಗೆ ಏನೋ ಒಂಥರ ಆರೋಗ್ಯದ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರ, ಬೇರೆ ಏನೋ ಒಂಥರ ತಕ 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 ಅಂತ ತಲೆ ಕೆಡಿಸುತ್ತೆ. ಮನೆಯಲ್ಲಿ ಒಂದು ಪುಟ್ಟ ತುಪ್ಪದ ದೀಪ ಇಲ್ಲ ಹೊಂಗೆ ಎಣ್ಣೆ ದೀಪ ಹಚ್ಚಿ ಸಮಾಧಾನ, ಇಲ್ಲ ತೆಂಗಿನ ಎಣ್ಣೆ ಇದೆಯಾ ಅದರಲ್ಲೇ ದೀಪ ಹಚ್ಚಿ. ಗಣಪತಿಗೆ ಒಂದು 21 ಬಾರಿ ಒಂದು ಅಭಿಷೇಕ ಮಾಡಿ ತೀರ್ಥ ಸೇವಿಸಿ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ನಿಧಾನವಾಗಿ ಹೇಳ್ಕೊಳ್ಳಿ. ಎಸ್, ಅದೊಂದು 10 ನಿಮಿಷ ನಡಿಬೇಕು ನಿಧಾನ. ಒಂದೊಂದು ಮಂತ್ರವು ಎಷ್ಟು ನಿಧಾನ ಹೇಳ್ತಾರೋ ಅಷ್ಟು ಏಕಾಗಿರುತ್ತೆ. ಆ ಮನಸ್ಸಿನ ವಿಚಲತೆ, ವಿಹ್ವಲತೆ, ಆ ವಿಕಲ್ಪ ದೂರ ಹೋಗುತ್ತೆ ಮಕ್ಕಳು. ನನ್ನ ಮಾತು ಕೇಳಿ ನೀವು ಮಾಡಿಬಿಟ್ಟು ಆ ತೀರ್ಥ ಪ್ರಸಾದ ಮನೆಯವರೆಲ್ಲ ಸೇವಿಸಿ. ಎಲ್ಲರೂ ಮಾಡ್ಬೋದು, ಕನ್ಯಾ ಅಂತಾನೆ ಅಲ್ಲ, ಮಾಡಿ. ಸಮಾಧಾನಂ ವಿಜಯಂ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ತುಂಬಾ ಅದ್ಭುತವಾದಂತ ಒಂದು ಸಕ್ಸಸ್ ಕೊಡುತ್ತೆ. ಆ ತರದ ಒಂದು ಸಮಾನ ಕ್ಲಿನಿಕ್ ಇಟ್ಕೊಂಡಿದ್ದೀರಾ, ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ಯೋಗ ಸ್ಪೆಷಲಿಸ್ಟ್ ಆಗಿದ್ದೀರಾ, ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಆಗಿದ್ದೀರಾ, ಬ್ಯೂಟಿಫುಲ್ ಡೇ. ತುಲಾ ರಾಶಿ, ಚಂದ್ರ 12ನೇ ಮನೆ, ಕೇತು ಸಾರ. ಕೇತು 12ನೇ ಮನೇಲಿ ಇದ್ದಾನೆ, ಚಂದ್ರ ನೇರವಾಗಿ ನೋಡ್ಕೊಂಡು ಕೇತು ಸಾರ. ಸೊ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ ಸ್ವಲ್ಪ ತಲೆನೋವು ಮಾಡಿಸ್ತಕ್ಕಂಥದ್ದು ಆಗುತ್ತೆ, ಕಿಟಿಪಿಟಿ ಮಾಡಿಸ್ತಕ್ಕಂಥದ್ದು. ದೂರಕ್ಕೆ ಇಡಿ. ನಾವು ನೋಡಿಲ್ಲ, ಅಲ್ಲೆಲ್ಲೋ ಚೈನಾನಲ್ಲಿ ಬ್ಲಾಸ್ಟ್ ಅಂತೆ, ನಾವು ಹೋಗಿ ನೋಡಿಲ್ಲ. ಮೊನ್ನೆ ನನ್ನ ಅಳಿಯ ಚೈನಾಗ ಹೋಗಿ ಬಂದಿದ್ದಾನೆ. ಇದೇ ಮಾತು, ನಿಮ್ಮ ಹತ್ರ ಸುಳ್ಳೇನು ಇಲ್ಲ. ಚೈನಾಗ ಹೋಗಿ ಬಂದಿದ್ದಾನೆ ಮಕ್ಕಳ, 1 ವಾರ ಆಗಿಲ್ಲ, ಇದು ಸತ್ಯ. ಫುಲ್ ಟೀಮ್ ಹೋಗಿ ಬಂದಿದ್ದಾರೆ. ಒಂದು 7 ದಿನ ಸುತ್ತು ಬಂದಿದ್ದಾರೆ. ಹಿಂಗೋಗಿ ಹಿಂಗ್ ಬಂದಿಲ್ಲ, 7 ದಿನ. ತುಂಬಾ ದೊಡ್ಡ ಎಕ್ಸಿಬಿಷನ್ಸ್ ಅದು ಇದು ಅಂತಕ್ಕಂಥದ್ದಿದೆ. ಇನ್ವೈಟೆಡ್, ದೇ ಹ್ಯಾವ್ ಬೀನ್ ಇನ್ವೈಟೆಡ್. ಖುದ್ದು ನನ್ನ ಅಳಿಯನೇ, ಸೋದರಳಿಯ ಅಕ್ಕನ ಮಗ ಸುತ್ತಾಕೊಂಡು ಬಂದಿದ್ದಾನೆ. ಥೈಲ್ಯಾಂಡು ಸುತ್ತಾಕೊಂಡು ಬಂದಿದ್ದಾನೆ, ಪಕ್ಕದಲ್ಲಿರೋದು ತೈವಾನ್ಗೂ ಹೋಗಿ ಬಂದಿದ್ದಾನೆ. ಚಿಪ್ ಫ್ಯಾಕ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಏನೇನೋ ಹೇಳ್ತೀವಲ್ಲ, ಅಲ್ಲೆಲ್ಲ ಹೋಗಿ ಬಂದಿದ್ದಾರೆ. ಏನೂ ಆಗಿಲ್ಲ. ಟೈಮ್ ಏನಾಯ್ತೋ ಈತ, ಇಲ್ಲ ಮಮ್ಮ ಏನಿಲ್ಲ, ಅದ್ರ ಪಾಡಿಗೆ ಅದಿದೆ. ಅವ್ರು ಮೊದಲಿಂದಲೂ ಅವ್ರ ಇನ್ಫೆಕ್ಷನ್ ಪೀಪಲ್, ಅಂಡ್ ಎಸ್ಪೆಷಲಿ ಇವಾಗ ಥಂಡಿ ಜಾಸ್ತಿ, ಮುಖಕ್ಕೆ ಮಾಸ್ಕ್ ಹಾಕೊಂಡೆ ಓಡಾಡೋದು, ಸ್ವಲ್ಪ ಹೈಜಿನಿಕ್ ಆಗ್ಬಿಟ್ಟಿದ್ದಾರೆ ಕೊರೋನಾ ಆದಾಗಿಂದ. ವಿ ಆರ್ ಆಲ್ಸೋ ಲೈಕ್ ದಾಟ್ ಅಂತ. ನಮ್ಮೂರು ಊಟ ಸಿಗೋದೇ ಇಲ್ಲ. ಹುಡುಕಾಡಿ ಎಲ್ಲೋ ಒಂದು ಸಿಕ್ಕಿದೆ. ಒಂದು ಬರೀ ನೀರು ದೋಸೆ, ತಮಾಷೆ ಕೇಳ್ತೀರಾ, ನೀರು ದೋಸೆ ಪ್ಲಸ್ ನಮ್ಮ ಮಂಗಳೂರು ಶೆಟ್ರು ತುಂಬಾ ಅದ್ಭುತವಾಗಿ ಒಂದು ಹೋಟೆಲ್ ಸಿಕ್ಬಿಟ್ಟಿದೆ, ಕನ್ನಡದಲ್ಲೇ ತುಳುನಲ್ಲೇ ಮಾತಾಡಿದ್ದಾರೆ. ಮಾಮ ಅಲ್ಲಿಂದ ಫೋನು, ನೋಡು ಮಮ್ಮ ಅಂತ ಹೇಳ್ಬಿಟ್ಟು, ಸೂಪರ್ ಎಂಜಾಯ್ ಮಾಡುವಂತೆ. 3,000 ರೂಪಾಯಿ ನೀರು ದೋಸೆ ಅಲ್ಲಿನ ರೇಟಿಗೆ. ಅಪ್ಪರಾಣೆ ಅವ್ರು ಇಂಗ್ಲಿಷ್ ಕಲಿಯಲ್ಲ ಮಮ್ಮ ಅಂತಿದ್ದ.
ಅಲ್ಲಿರೋರು ಇಂಗ್ಲಿಷ್ ಕಲಿಯಲ್ವಂತೆ, ಅವ್ರ ಭಾಷೆನೇ ಟ್ರಾನ್ಸ್ಲೇಟರ್ ಇಟ್ಕೊಂಡು ಯಾರೋ ಕಲ್ತಿರೋರು ಒಂದು 4 ಜನ ಇಟ್ಕೊಂಡು ವ್ಯವಹಾರ ಮಾಡ್ಬೇಕೇವನ. ದೇ ಆರ್ 50 years ಅಡ್ವಾನ್ಸ್ಡ್ ಆಗಿದ್ದಾರೆ ಅಂತ. ಇರ್ಲಿ, ನಮ್ಮೂರು ನಮಗ್ ಚಂದ, ಅವ್ರೂರು ಅವ್ರಿಗಿರ್ಲಿ. ಎಲ್ಲೂ ಸಕ್ಕರೆ ಹಾಕಿರೋ ಕಾಫಿ ಇಲ್ಲ, ಸಕ್ಕರೆ ಹಾಕಿರೋ ಟೀ ಇಲ್ಲ. ಹೇಳ್ತಿದ್ದ ಏನೇನೋ, ಉಪ್ಪಿಲ್ಲದ ಊಟ, ಖಾರ ಇಲ್ಲದ ಊಟ. ಅಯ್ಯೋ ಯಾಕೆ ಹೇಳ್ತೀಯ ಮಾಮ, ಅಯ್ಯೋ ಒಂದಾ ಕಥೆಯ, ಅವ್ರದ್ದೊಂಥರ ಡಿಫ್ರೆಂಟು ನಮ್ಮ ಕತೆ. ಒಂದೊಂದು ಏರಿಯಾನು ಒಂದೊಂದು ಭಾಷೆ. ನಾವು ಹೇಳ್ತೀವಿ ಒಂದೇ ಚೈನೀಸ್ ಭಾಷೆ ಅಂತ, ಇವನ್ ಭಾಷೆ ಇವ್ರಿಗೆ ಗೊತ್ತಾಗಲ್ಲ, ಅವ್ರ ಭಾಷೆ ಅವ್ರಿಗೆ ಗೊತ್ತಾಗಲ್ಲ. ಆ ಥರನೇ ಇರುತ್ತೆ, ಒಂಥರ ಒಣ ಅಂತಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ತುಂಬಾ ಹೊತ್ತು ಮಾತಾಡ್ತಿದ್ದೆ. ಸೊ ಅದರಿಂದ ಗಾಬರಿ ಅಂತ ಪಡಬೇಡಿ. ಸೊ ದೂರದ ಕೆಲಸ, ದೂರದ ವ್ಯವಹಾರಗಳಲ್ಲಿ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಿ, ಕೇಳಿ ಮಾಡಿ. ಈ ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಾ, ಮೆಡಿಸಿನ್ಸು, ರಸಗೊಬ್ಬರ, ಎಕ್ಸ್ಪೋರ್ಟ್ ಇಂಪೋರ್ಟ್, ಇವುಗಳಲ್ಲಿ ಸ್ವಲ್ಪ ಪ್ರೆಷರ್ ಇರ್ತಕ್ಕಂಥ ಸೆಕ್ಟರ್ಗಳಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿರೋರ್ಗೂ ಕೂಡ ಸ್ವಲ್ಪ ಒತ್ತಡವೇ. ಇನ್ನು ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಲಾಭದಲ್ಲಿದ್ದು, ಅವನು ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಧನಸ್ಥಾನದಲ್ಲಿರೋದ್ರಿಂದ ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ ತುಂಬಾ ಅದ್ಭುತವಾಗಿ ನಡೀತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಧನುಸು ರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರ ದರ್ಶನ, ಅದರ ಪ್ರಸಾದ ಸೇವನ, ಈ ತರದೊಂದು ವ್ಯವಸ್ಥೆ ಇರತಕ್ಕಂಥ ಒಂದು ಅದ್ಭುತವಾದಂತ ಒಂದು ದಿನ. ಚೆನ್ನಾಗಿದೆ. ಗೌರವದ ಕೆಲಸ ಮಾಡಿ, ಗೌರವಕ್ಕೋಸ್ಕರ ಓಡಿ ಅಷ್ಟೇ, ಬೇರೆ ಏನೇನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಕೇತು ಸೂರ್ಯನ ಸಾರದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ವಿಜಯವೇ. ಸೂರ್ಯ ನಿಮ್ಮನೇಲೇ ಇದ್ದಾನೆ, ಭಾಗ್ಯೇ ರಾಶಿಯಾಧಿಪತಿ. ನೀವು ತಗೊಳ್ಳೋ ನಿರ್ಧಾರ ಅನುಭವಸ್ಥರನ್ನ ಕೇಳಿ ಮಾಡಿ. ಮಕ್ಕಳ ವಿಚಾರದಲ್ಲೋ ಇಲ್ಲ ಹಿರಿಯರ ವಿಚಾರದಲ್ಲೋ ಒಂದು ಸಣ್ಣ ಪುಟ್ಟ ಲೋಪದೋಷ ಇರುತ್ತೆ ಅಷ್ಟೆ. ಮಕರ ರಾಶಿ, ಸುಖದಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದು, ಭಾಗ್ಯದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಎಳೆದಾಟ. ಉದ್ಯೋಗ ವ್ಯವಹಾರ, ಸುಖ ಕೊಡೋದು, ಸುಖ ಬೇಕು ಅಂದ ಮೇಲೆ ಅದೆಲ್ಲ ಬರ ಇಟ್ಟಿಸ್ಕೋಬೇಕು. ಆಸೆ ಪಟ್ಟಿದ್ದೇ ತಪ್ಪಾದ ಮೇಲೆ ನಿಂದಿಸಿ ಪ್ರಯೋಜನ. ಅವರು ಕೊಡ್ಲಿಲ್ಲ, ಅವರು ಮಾಡ್ಲಿಲ್ಲ, ಅವರು ನೋಡ್ಲಿಲ್ಲ, ಅವರು ಇರ್ಲಿಲ್ಲ, ಇದು ಸಿಗಲಿಲ್ಲ, ಆಸೆ ಪಟ್ಟಿದ್ದೇ ತಪ್ಪು. ಇದ್ದುದ್ರಲ್ಲಿ ಈಜ್ಬೇಕಿತ್ತು. ಇಲ್ಲ ನನಗೆ ಅದೇ ಬೇಕಿತ್ತು, ಹಂಗೇ ಬೇಕಿತ್ತು. ಸೊ ಇವತ್ತು ಸ್ವಲ್ಪ ಒಂಚೂರು ಅಸಮಾಧಾನವನ್ನ ಕುಟುಂಬ ವಿಚಾರ, ವ್ಯವಹಾರ ವಿಚಾರ, ಉದ್ಯೋಗ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇರ್ತಾನೆ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಲಾಭದಲ್ಲಿ ಅಷ್ಟಮದಲ್ಲಿ ಕೇತು, ಸ್ವಲ್ಪ ತಳಮಳವೇ. ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಅಷ್ಟಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿಚಿತ್ರವಾಗಿ, ವಿಶೇಷವಾಗಿ ಧನಪ್ರಾಪ್ತಿ ಯೋಗ ಒಂದುಂಟು. ದೂರದ ಕೆಲಸ, ದೂರದ ವ್ಯವಹಾರ, ಆಗದ ಕೆಲಸ, ಆಗದ ಕಾರ್ಯಗಳಲ್ಲಿ ನಡೆಸ್ತಕ್ಕಂಥದ್ದಾಗುತ್ತೆ. ದೈವ ಪ್ರೇರಣೆ ನಡೆಯಬೇಕು. ಯಾಕಂದ್ರೆ ಕೇತು ಅಷ್ಟಮದಲ್ಲಿ ಕುಳಿತಾಗ ಏನೋ ಒಂದು ಭಂಗ, ವಿಘ್ನ ಅನ್ನತಕ್ಕಂಥದ್ದು. 42 ದಿನ ಯಾವುದೋ ಒಂದು ದೊಡ್ಡ ಕಾರ್ಯ, ಯಾವುದೋ ಒಂದು ದೊಡ್ಡ ಕೆಲಸ ನೆನೆಸ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತಿದ್ದೀರಿ, ಯಾಕೋ ವಿಳಂಬ ಆಗ್ತಿದೆ. ವಿಶೇಷವಾಗಿ ನಮ್ಮ ಕುರುಡುಮಲೆ ಗಣಪತಿ, ಕಮಂಡಲ ಗಣಪತಿ, ಆನೆಗುಡ್ಡ ಗಣಪತಿ, ನಮ್ಮ ದೊಡ್ಡ ಗಣಪತಿ, ಈ ತರ ಗಣಪತಿ ಕ್ಷೇತ್ರಗಳಿಗೆ ಒಂದ್ ಶಲ್ಯ, ಒಂದ್ ಪಂಚೆ, ಒಂದ್ ಸ್ವಲ್ಪ ಸಿಹಿ ಹಣ್ಣು, ವಿಳೆದೆಲೆ, ಅಡಿಕೆ ಇಷ್ಟಿಟ್ಕೊಂಡು ಒಂದ್ ಸ್ವಲ್ಪ ಹೂವು, ತುಳಸಿ ತಗೊಂಡು ಹೋಗ್ಬೇಡಿ. ತಗೊಂಡು ಬೇರೆ ಯಾವ ಹೂವು ಆದ್ರೂ ಸರಿ ತಗೊಂಡು ಹೋಗಿ ವಿಶೇಷವಾಗಿ ದರ್ಶನ ಮಾಡ್ಕೊಂಡು ಬನ್ನಿ. ವಿಘ್ನ ವಿನಾಯಕ ನಿಮಗೆ ದೂರ ಮಾಡ್ತಾನೆ, ಗೆಲುವಾಗುತ್ತೆ. ಒಂದು ದೊಡ್ಡ ಕಾರ್ಯದ ಸಾಧನೆಯಲ್ಲಿ ಹೆಜ್ಜೆ ಇಡ್ತಿದ್ರಿ, ಖಂಡಿತ ಶತ್ರುಗಳು ಮಿತ್ರರಾಗುತ್ತಾರೆ, ಮಿತ್ರರು ಅತಿ ಮಿತ್ರರಾಗುತ್ತಾರೆ, ವಿಜಯ ಪ್ರಾಪ್ತಿ. ಇನ್ನು ಮೀನರಾಶಿ, ಸಪ್ತಮದಲ್ಲೇ ಕೇತು, 2ನೇ ಮನೆಯಲ್ಲೂ ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ಇಲ್ಲೋ ಒಂಥರ ವಿಘ್ನ. ನೀವು ಅದನ್ನೇ ಮಾಡಿ. ಯಾರದು ಕಣ್ ದೃಷ್ಟಿ, ಕೆಡು ದೃಷ್ಟಿ, ಮಾತಿನ ದೃಷ್ಟಿ, ವ್ಯವಹಾರದ ದೃಷ್ಟಿ, ಕುಟುಂಬದಲ್ಲಿ ಒಂದು ನೋವು, ಇಲ್ಲ ವ್ಯವಹಾರದಲ್ಲಿ ಒಂದು ನೋವು, ಇಲ್ಲ ಆರೋಗ್ಯದಲ್ಲಿ ಒಂದು ನೋವು, ಸ್ವಲ್ಪ ಇನ್ಫೆಕ್ಷನ್ಸ್, ಈ ತರದೊಂದು ಭಾವಾರ್ಥಗಳಿರ್ತಕ್ಕಂಥದ್ದುಂಟು. ಎಚ್ಚರಿಕೆ. ಏನೋ ವಿಘ್ನ. ಚಂದ್ರ ಕೇತು ಸಾರದಲ್ಲಿ ಅಲ್ಲಿ ಇವತ್ತು ಎದ್ದ ಕ್ಷಣದಿಂದ ಏನೋ ಒಂಥರ ತಲೆಭಾರ ಅಂತಲ್ಲೋ, ವ್ಯವಹಾರದ್ದು ಯಾವುದೋ ಒಂದು ಟೆನ್ಷನ್ನು, ಇಲ್ಲ ವೃತ್ತಿದ ಏನೋ ಒಂದು ಟೆನ್ಷನ್ನು, ಈ ತರ ತಂದಿಡ್ತಕ್ಕಂಥದ್ದಾಗುತ್ತೆ. ಆದರೂ ಕೇತು ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ದಶಮದಲ್ಲಿರೋದ್ರಿಂದ ವಿಜಯ ಪ್ರಾಪ್ತಿ. ವೃತ್ತಿಪರವಾಗಿ ಅಧಿಕಾರಗಳಾಗಿದ್ರೆ
ದೊಡ್ಡ ಸ್ಥಾನ ಅಂದಮೇಲೆ ದೊಡ್ಡ ಭಾರ ಇದ್ದಿದ್ದೆ, ಯು ಕೆನಾಟ್ ಬ್ಲೇಮ್ ಇಟ್, ಹೌದಲ್ವಾ? ಸೊ ಆ ರೀತಿ ಎಷ್ಟು ದೊಡ್ಡವರಾಗಿರ್ತೀರೋ ಅಷ್ಟು ದೊಡ್ಡ ಭಾರ, ಅಷ್ಟು ದೊಡ್ಡ ಕಮಿಟ್ಮೆಂಟ್, ದೊಡ್ಡ ಟೆನ್ಷನ್ ಇರುತ್ತೆ. ನೀವು ಕೂಡ ಗಣಪತಿ ಕ್ಷೇತ್ರ, ಗಣಪತಿ ದರ್ಶನ ಎಲ್ಲ ಹತ್ತಿರದಲ್ಲಾದ್ರೂ ಗಣಪತಿ ಆಲಯಕ್ಕೆ ಹೋಗಿ ಆ ರೀತಿ ಮಾಡ್ಕೊಳ್ಳಿ. ಒಂದು ಶಲ್ಯ, ಒಂದು ಪಂಚೆ, ಸ್ವಲ್ಪ ಸಿಹಿ ಹಣ್ಣು, ಫಲತಾಂಬೂಲ ಸಮೇತ ಕೊಟ್ಟು ಆಚಾರ್ಯರಿಗೆ ಕೊಟ್ಟು ಬನ್ನಿ, ಆಲಯಕ್ಕೆ ಕೊಟ್ಟು ಬನ್ನಿ, ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ, ವಿಘ್ನಗಳು ದೂರ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.